ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣೀ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಃ ಪರೋವ್ಯಕ್ತಾದಂಡಮವ್ಯಕ್ತಸಂಭವಂ ಅಂಡಸ್ಯಾಂತಸ್ತ್ವಿಮೇ ಲೋಕಾಃ ಸಪ್ತದ್ವೀಪಾ ಚ ಮೇದಿನಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಮಸ್ತಸ್ಮೈ ಭಗವತೆ ಶಂಕರಾಚಾರ್ಯರೂಪಿಣೇ ಯೇನ ವೇದಾಂತವಿದ್ಯೇಯಂ ಉದ್ಧೃತಾ ವೇದಸಾಗರಾತ್. ನನ್ನ ಭಗವದ್ಗೀತೆಯ ಬಂಧುಗಳೇ, ಪ್ರಾಯೋಜಕರೇ ಮತ್ತು ಹಿರಿಯರೇ, ನಿನ್ನೆಯವರೆಗೆ ನಾವು ವಿಷಾದ ಯೋಗಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಚಿಂತನೆಗಳನ್ನು ಮಾಡಿದ್ದೇವೆ. ಮತ್ತು ಇಂದಿನಿಂದ ಎರಡನೆಯ ಅಧ್ಯಾಯದತ್ತ ನಾವು ಸಾಗಬೇಕಾದದ್ದು ಇದೆ. ಈ ಗೀತೆಯಲ್ಲಿ ಒಂದೊಂದು ಅಧ್ಯಾಯಕ್ಕೂ ಸಹ ಒಂದೊಂದು ಹೆಸರುಗಳು ಇವೆ. ಅರ್ಜುನ ವಿಷಾದಯೋಗೋ ನಾಮ ಪ್ರಥಮಃ, ಹಾಗೆಯೇ ಸಾಂಖ್ಯಯೋಗೋ ನಾಮ ದ್ವಿತೀಯ, ಕರ್ಮಯೋಗೋ ನಾಮ ತೃತೀಯ, ಮತ್ತು ಜ್ಞಾನ ಯೋಗೋ ನಾಮ ಚತುರ್ಥ. ಹೀಗೆ ಹೋಗ್ತಾ ಇರ್ತದೆ. ಈ ಎಲ್ಲ ಹೆಸರುಗಳು ಮೂಲ ಮಹಾಭಾರತದಲ್ಲಿ ಇಲ್ಲ, ಹೆಚ್ಚೇಕೆ ಈ ಉಪಸಂಹಾರದ ವಾಕ್ಯಗಳೂ ಅಲ್ಲಿಲ್ಲ. ಆದರೆ ಗೀತೆಯನ್ನು ನಾವು ಅಧ್ಯಯನಕ್ಕೆ ಅಂತ ಕೈಗೆತ್ತಿಕೊಂಡಾಗ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲೂ ಸಹ ಈ ಹೆಸರುಗಳು ನಮಗೆ ಕಂಡುಬರ್ತವೆ. ಇದನ್ನು ಓದಿದಾಗ ಸಾಮಾನ್ಯ ಅಧ್ಯಯನದ ಹಿನ್ನೆಲೆಯಲ್ಲಿ ಹೀಗೊಂದು ಭಾವನೆ ಬಂದುಬಿಡ್ತದೆ ನಮಗೆ. ಏನು ಅಂದರೆ, ಉದಾಹರಣೆಗೆ 3ನೇ ಅಧ್ಯಾಯಕ್ಕೆ ಕರ್ಮಯೋಗ ಅಂತ ಹೆಸರುಂಟು. ಹಾಗಾಗಿ ಇಲ್ಲಿ ಕರ್ಮಕ್ಕೆ ಸಂಬಂಧಿಸಿದ ವಿಚಾರಗಳನ್ನು ಬಿಟ್ಟು ಬೇರೆ ಇನ್ನೇನನ್ನೂ ಹೇಳುವುದಿಲ್ಲ, ಅದನ್ನು ಮಾತ್ರ ಹೇಳ್ತಾರೆ ಅಂತ. ಆದರೆ ಹಾಗೇನೂ ಇಲ್ಲ. ಹಾಗೆಯೇ 12ನೇ ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಭಕ್ತಿಯೋಗ ಅಂತ ಉಂಟು. ಅಲ್ಲಿ ಭಕ್ತಿಯೋಗಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ವಿಚಾರಗಳು ಬರ್ತವೆ, ಕೆಲವು ಬೇರೆ ಬೇರೆ ವಿಚಾರಗಳು ಬರ್ತವೆ. ಭಕ್ತಿಯೋಗಕ್ಕೆ ಸಂಬಂಧಿಸಿದ ವಿಚಾರ 10ನೇ ಅಧ್ಯಾಯದಲ್ಲೂ ಬರ್ತದೆ, 14ನೇ ಅಧ್ಯಾಯದಲ್ಲೂ ಬರ್ತದೆ. ಹಾಗಿದ್ದರೂ ಸಹ ಈ ಒಂದೊಂದು ಶೀರ್ಷಿಕೆಯನ್ನು ಕೊಟ್ಟ ಆದ ಮೇಲೆ ಮತ್ತು ಯಾಕೆ ಬೇರೆ ವಿಚಾರಗಳು ಬೇರೆ ಬೇರೆ ಅಧ್ಯಾಯಗಳಲ್ಲೂ ಯಾಕೆ ಬಂದವು ಅಂತ ಒಂದು ಪ್ರಶ್ನೆ ಕಾಡುತ್ತೆ. ಸಹಜ, ಯಾವಾಗಲೂ ಒಂದು ಮಹಾಗ್ರಂಥವನ್ನು ನಾವು ರಚನೆ ಮಾಡಲಿಕ್ಕೆ ಹೊರಟಾಗ ಕೆಲವು ಸಲ ನಾವು ಅಂದುಕೊಂಡ ಹಾಗೆ ಎಲ್ಲವೂ ಹೋಗುವುದಿಲ್ಲ. ಹಾಗಾಗಿ ಅದು ಸಹಜವಾಗಿ ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡ್ತಾ ಹೋದಾಗ ಆವ ವಿಚಾರಗಳು ಅಲ್ಲಿ ಬಂದು ಸೇರಿಕೊಂಡವು. ಅಂದ ಮಾತ್ರಕ್ಕೆ ಅಲ್ಲಿ ಬೇರೆ ವಿಚಾರಗಳು ಬರಬಾರ್ದು, ಬಂದಿಲ್ಲ ಅಂತ ಇಲ್ಲ. ಹಾಗಿದ್ದರೆ ಏನು ಸಮಾಧಾನ ಅಂದರೆ, ಭಕ್ತಿಯೋಗ ಅಂತ ಹೇಳುವ ಅಧ್ಯಾಯದಲ್ಲಿ ಭಕ್ತಿಗೆ ಸಂಬಂಧಪಟ್ಟ ಹೆಚ್ಚು ವಿಚಾರಗಳಿರ್ತವೆ ಅಷ್ಟೇ. ಕರ್ಮಯೋಗ ಅಂತ ಹೇಳುವ ಅಧ್ಯಾಯದಲ್ಲಿ ಕರ್ಮಯೋಗಕ್ಕೆ ಸಂಬಂಧಿಸಿದ ಹೆಚ್ಚು ಅಂಶಗಳಿರ್ತವೆ. ಅಂದ ಮಾತ್ರಕ್ಕೆ ಬೇರೆ ಅಧ್ಯಾಯಗಳಲ್ಲಿ ಬರಬಾರದು ಅಂತಿಲ್ಲ. 5ನೇ ಅಧ್ಯಾಯದಲ್ಲೂ ಕರ್ಮಯೋಗಕ್ಕೆ ಸಂಬಂಧಿಸಿದ ವಿಚಾರಗಳು ಬರ್ತವೆ, 4ನೇ ಅಧ್ಯಾಯದಲ್ಲೂ ಬರ್ತವೆ. ಹಾಗಾಗಿ ಈ ಎಚ್ಚರಿಕೆ ನಮಗೆ ಸದಾ ಇರಬೇಕು ಗೀತೆಯನ್ನು ಓದಬೇಕಿದ್ದರೆ. ಈ ಎಲ್ಲ ವಿವರಣೆಯ ಹಿನ್ನೆಲೆಯಲ್ಲಿ 2ನೆಯ ಅಧ್ಯಾಯಕ್ಕೆ ಹೆಸರು ಸಾಂಖ್ಯಯೋಗ ಅಂತ. ಸಾಂಖ್ಯಯೋಗ ಅಂದರೆ ಏನು ಅಂತ ಒಂದು ಪ್ರಶ್ನೆ. ಸಾಂಖ್ಯ ಅಂದರೆ ಸಂಖ್ಯೆಯ ಮೂಲಕ ಒಂದು ವಿಷಯವನ್ನು ತಿಳಿಸಿಕೊಡುವಂತಹ ಶಾಸ್ತ್ರ. ಅದಕ್ಕೆ ಸಾಂಖ್ಯ ಅಂತ ಕರೀತಾರೆ.
ಈ ಸಾಂಖ್ಯರಲ್ಲಿ ನಮ್ಮಲ್ಲಿ ಈಶ್ವರನನ್ನು ಒಪ್ಪಿಕೊಳ್ಳುವಂಥವರು ಒಂದು ಪಂಗಡದವರಿದ್ದಾರೆ, ಮತ್ತು ಇನ್ನೊಂದು ಪಂಗಡದವರು ಈಶ್ವರನನ್ನು ಒಪ್ಪಿಕೊಳ್ಳದೇ ಇರುವವರು ಇದ್ದಾರೆ. ಆ ಈಶ್ವರನನ್ನು ಒಪ್ಪಿಕೊಳ್ಳುವಂತಹ ಸಾಂಖ್ಯರನ್ನು ಸೇಶ್ವರ ಸಾಂಖ್ಯರು ಅಂತ ಕರೀತಾರೆ, ಒಪ್ಪಿಕೊಳ್ಳದೇ ಇರುವವರನ್ನು ನಿರೀಶ್ವರ ಸಾಂಖ್ಯರು ಅಂತ ಕರೀತಾರೆ. ಪರಮಾತ್ಮನ ಅಸ್ತಿತ್ವವನ್ನು ಒಪ್ಪಿಕೊಂಡು ಸಂಖ್ಯೆಯ ಮೂಲಕ ಆ ತತ್ವವನ್ನು ಪ್ರತಿಪಾದಿಸುವಂತಹ ಸಾಂಖ್ಯಶಾಸ್ತ್ರದಲ್ಲಿ ಒಟ್ಟು 25 ತತ್ವಗಳು ಇವೆ. ಹಾಗಾಗಿ ಆ ತತ್ವಗಳ ಮೂಲಕ ಅವರು ತತ್ವದ ಮೂಲಕ ಪರಮಾತ್ಮನ ಅಸ್ತಿತ್ವವನ್ನು, ಪ್ರಪಂಚ ಅಂದರೆ ಹೀಗೆ ಎನ್ನುವಂತಹ ಸ್ವರೂಪವನ್ನು ನಮ್ಮ ಮುಂದೆ ತಿಳಿಸಿಕೊಡ್ತಾರೆ. ಹಾಗಾಗಿ ಅದು ಸಾಂಖ್ಯ ಅಂತ. ಆದರೆ ಈ ಸಾಂಖ್ಯ ಎನ್ನುವಂತಹ ಶಬ್ದದ ವಿವರಣೆ ಕೇವಲ ಸಂಖ್ಯೆಯಿಂದ ಬಂದದ್ದು, ನ್ಯೂಮರಾಲಜಿ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಅಷ್ಟೇ ನಿಲ್ಲುವುದಿಲ್ಲ. ವೇದಾಂತದ ಹಿನ್ನೆಲೆಯಲ್ಲಿ ಸಾಂಖ್ಯ ಅನ್ನೋದಕ್ಕೆ ಜ್ಞಾನನಿಷ್ಠ ಅಂತ ಅರ್ಥ. ಶುದ್ಧ ಆತ್ಮತತ್ವ ವಿಜ್ಞಾನಂ ಸಾಂಖ್ಯಂ ಇತ್ಯವಿಧೀಯತೆ. ಅಂದರೆ ಎಲ್ಲಿ ಅಧ್ಯಾತ್ಮ ವಿಚಾರವನ್ನು ಪ್ರತಿಪಾದನೆ ಮಾಡಲಾಗುತ್ತೋ ಅಂತಹ ಶಾಸ್ತ್ರಕ್ಕೆ ಸಂಖ್ಯಾಶಾಸ್ತ್ರ ಅಂತ ಹೆಸರು. ಆ ಸಂಖ್ಯಾಶಾಸ್ತ್ರವೇ ಸಾಂಖ್ಯಂ ಅಂತ. ಹಾಗಾಗಿ ಇದಕ್ಕೆ ಸಾಂಖ್ಯಯೋಗ ಅಂದರೆ ಇದು ಶುದ್ಧ ಜ್ಞಾನವನ್ನು ಪ್ರತಿಪಾದನೆ ಮಾಡುವಂಥ ಯೋಗವಾದ್ದರಿಂದ ಇದಕ್ಕೆ ಸಾಂಖ್ಯಯೋಗ ಅಂತ ಹೆಸರು. ನಾವು ಇದೇ ಅಧ್ಯಾಯದಲ್ಲಿ ಆ ಸ್ಥಿತಪ್ರಜ್ಞನ ಲಕ್ಷಣವನ್ನು ನಾವು ನೋಡ್ತೇವೆ ಮುಂದೆ. ಇನ್ನೇನು 11ನೇ ಶ್ಲೋಕದಲ್ಲೇ ಪ್ರಾರಂಭ ಆಗಿಬಿಡುತ್ತೆ ಆತ್ಮತತ್ವಕ್ಕೆ ಸಂಬಂಧಿಸಿದಂತಹ ವಿಚಾರ. ಇಷ್ಟು ಹಿನ್ನೆಲೆಯಲ್ಲಿ ಈಗ ನಾವು ಈ 2ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಬೇಕು. ಮೊದಲನೆಯ ಅಧ್ಯಾಯದಲ್ಲಿ ಯುದ್ಧದ ಪೂರ್ವಭಾವಿಯಾದಂತಹ ದುರ್ಯೋಧನನ ಮನಸ್ಥಿತಿಯನ್ನು ನಾವು ನೋಡಿದ್ದೇವೆ. ಹಾಗೆಯೇ ಯುದ್ಧ ಪೂರ್ವಭಾವಿಯಾದಂತಹ ಅರ್ಜುನನ ಮನಸ್ಥಿತಿಯನ್ನು ನೋಡಿದ್ದೇವೆ ಮತ್ತು ಈ ಅಧ್ಯಾಯದಲ್ಲೂ ಕೆಲವು ಶ್ಲೋಕಗಳಲ್ಲಿ ನೋಡಲಿಕ್ಕೆ ಇದ್ದೇವೆ. ಆದರೆ ದುರ್ಯೋಧನ ಯಾರಲ್ಲಿ ತನ್ನ ದುಃಖವನ್ನು ಅಳಲನ್ನು ತೋಡಿಕೊಂಡೋ ಅವರೂ ಸಹ ಒಂದು ರೀತಿಯಲ್ಲಿ ಮಾನಸಿಕ ರೋಗಗ್ರಸ್ತರೇ ಆದ್ದರಿಂದ ಅವನ ಮನೋರೋಗಕ್ಕೆ ಮದ್ದು ಸಿಗಲಿಲ್ಲ. ಹಾಗಾಗಿ ನಾನು ನಿನ್ನೆ ದಿವಸ ಹೇಳಿದ್ದೆ ಅವನ ರೋಗ ಮದ್ದಿಲ್ಲದ ರೋಗ ಅಂತ. ಮತ್ತು ಅರ್ಜುನ ಭವರೋಗ ವೈದ್ಯನಾದಂತಹ ಕೃಷ್ಣನಲ್ಲಿ ತನ್ನ ದುಃಖವನ್ನು ತೋಡಿಕೊಂಡ, ಅದಕ್ಕೆ ಸೂಕ್ತವಾದಂತಹ ಪರಿಹಾರ ಸಿಕ್ತು ಅಂತ ನಾವು ಮುಂದಿನ ಇಟ್ಕೊಂಡು ಈಗ ಹೇಳ್ತಾ ಇದ್ದೇವೆ. ಹೀಗೆ ಅರ್ಜುನ ಇನ್ನೂ ಹೇಳ್ಕೊಳ್ತಾನೆ ಇದ್ದಾನೆ ಕೃಷ್ಣನ ಹತ್ರ. ಹೀಗೆ ಆತ ಹೇಳಿಕೊಳ್ತಾ ಇದ್ದಾಗ ಮತ್ತೆ ಅವನು ಹೇಳಿದ, ಈ ಯುದ್ಧವನ್ನು ಮಾಡಿದರೆ ಹಾಗಾಗ್ತದೆ, ಹೀಗಾಗ್ತದೆ, ಹಿರಿಯ ತಲೆಮಾರಿನವರೆಲ್ಲ ಮುಂದಿನ ಸಂತತಿಯನ್ನು ಕಳ್ಕೊಂಡು ಒಂದು ರೀತಿಯ ಅನಾಥ ಪ್ರಜ್ಞೆಯಿಂದ ಬದುಕಬೇಕಾಗತ್ತೆ. ಹೀಗೆಲ್ಲ ಆತ ಹೇಳ್ತಾ ಹೋದಾಗ ಈಗ ವಿಚಾರ ನಡೀತಾ ಇದ್ದಾಗಲೇ 2ನೇ ಅಧ್ಯಾಯ ಪ್ರಾರಂಭ ಆಗಿಬಿಡುತ್ತೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ನಾವು 2ನೆಯ ಅಧ್ಯಾಯವನ್ನು ಪ್ರವೇಶ ಮಾಡ್ತಾ ಏನು ಮೊದಲನೇ ಶ್ಲೋಕ ಪ್ರಾರಂಭ ಆಗತ್ತೆ ಅಂದರೆ ಸಂಜಯ ಉವಾಚ. ವಾಸ್ತವಿಕವಾಗಿ ಈ ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕವನ್ನು ಸಂಜಯನೇ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಸಂಜಯ ಉವಾಚ ಅಂತ ಹೇಳದೇ ಇದ್ರೂ ಅವನೇ ಹೇಳ್ತಾ ಇದ್ದಾನೆ ಅನ್ನೋದು ಗೊತ್ತಾಗುತ್ತಿತ್ತು ಮತ್ತು ಹೇಳುವ ಅವಶ್ಯಕತೆ ಇರಲಿಲ್ಲ. ಆದ್ರೂ ಸಹ ಸ್ಪಷ್ಟ ಪ್ರತಿಪತ್ತಿಗೋಸ್ಕರ ಸಂಜಯ ಉವಾಚ ಮತ್ತು ಹಿಂದೆ ಅಧ್ಯಾಯದ ಕೊನೆಯ ಶ್ಲೋಕವನ್ನು ಹೇಳಿದಂತಹ ಸಂಜಯನೇ ಈ ಅಧ್ಯಾಯದ ಮೊದಲ ಶ್ಲೋಕವನ್ನು ಪ್ರಾರಂಭಿಸ್ತಾ ಇದ್ದಾನೆ. ಸಂಜಯ ಉವಾಚ. ತಂ ತಥಾ ಕೃಪಯಾವಿಷ್ಟಂ ಅಶ್ರುಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದಂ ವಾಕ್ಯಂ ಉವಾಚ ಮಧುಸೂದನಃ. ಈ ಶ್ಲೋಕದಲ್ಲಿ ಏನು ಹೇಳ್ತಾರೆ ವೇದವ್ಯಾಸರು ಅಂದರೆ, ಈ ಹಿಂದೆ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನ ವಿಷಾದವನ್ನು ಯಾವ ರೀತಿಯಲ್ಲಿ ವರ್ಣನೆ ಮಾಡಲಾಗಿತ್ತೋ ತಥಾ ಹಾಗೆ ಕೃಪಯಾವಿಷ್ಟಂ ದಯಾವಿಷ್ಟನಾದ
ಮತ್ತು ಅಶ್ರುಪೂರ್ಣಾಕುಲೇಕ್ಷಣಂ, ಕಣ್ಣೀರಿನಿಂದ ತುಂಬಿ ವ್ಯಾಕುಲಿತನಾದಂತಹ ದುಃಖಾವಿಷ್ಟನಾದಂತಹ ಅರ್ಜುನನನ್ನು ಕುರಿತು ಮಧುಸೂದನ ಇದಂ ಅಂದರೆ ಈ ಮುಂದೆ ಹೇಳುವಂಥ ರೀತಿಯಲ್ಲಿ ಹೇಳಿದ ಎನ್ನುವಂಥದ್ದು ಈ ಶ್ಲೋಕದ ಶಬ್ದಶಃ ಅರ್ಥ. ಇಲ್ಲಿ ವೇದವ್ಯಾಸರು ಒಂದು 3 ಶಬ್ದವನ್ನು ಅರ್ಜುನನಿಗೆ ಸಂಬಂಧಿಸಿದ ಹಾಗೆ ಇರಿಸಿದ್ದಾರೆ. ಮೊದಲನೇದಾಗಿ ಕೃಪಯಾವಿಷ್ಟಂ, ಅರ್ಜುನ ಏನಾಗಿದ್ದ ಅಂದರೆ ದಯಾವಿಷ್ಟನಾಗಿದ್ದ. ಮತ್ತು ಎರಡನೇದು ಅಶ್ರುಪೂರ್ಣಾಕುಲೇಕ್ಷಣಂ, ಅಂದರೆ ಅವನ ಕಣ್ಣು ಅಶ್ರುಗಳಿಂದ ತುಂಬಿತ್ತು, ಅವನ ನೋಟ ಒಂದು ರೀತಿಯಲ್ಲಿ ಮಂಜು ಮಂಜು ಆಗಿತ್ತು. ಮತ್ತು ವಿಷೀದಂತಂ, ಆತ ದುಃಖಾವಿಷ್ಟನೂ ಆಗಿದ್ದ. ಇಂಥವನನ್ನು ಕುರಿತು ಮಧುಸೂದನ ಹೇಳಿದ. ಇದಂ ವಾಕ್ಯಂ ವಾಚ ಅಂತ. ಈ ಮನುಷ್ಯ ದಯೆಯನ್ನು ಪಡುವುದು ಅಥವಾ ತೋರಿಸುವುದು ತಪ್ಪಲ್ಲ. ಕೃಪಾ ಅನ್ನೋದಕ್ಕೆ ಅರ್ಥ ದಯಾ ಅಂತ ಅರ್ಥ. ಆದರೆ ಅಸ್ಥಾನದಲ್ಲಿ ದಯೆಯನ್ನು ತೋರಿಸಬಾರದು ಎನ್ನುವಂಥದ್ದನ್ನು ಮರಿಬಾರದು. ಯುದ್ಧ ಭೂಮಿಗೆ ಬಂದಾದ ಮೇಲೆ ಮತ್ತೆ ಇಲ್ಲೇಕಿ ದಯೆಯ ಪ್ರಶ್ನೆ? ಯುದ್ಧ ಅಂದಮೇಲೆ ಹಿಂಸೆ ಆಗತ್ತೆ, ನಮ್ಮ ಕಡೆಯವರು ಸಾಯ್ತಾರೆ, ಶತ್ರುಗಳ ಕಡೆಯವರು ಸಾಯ್ತಾರೆ ಎನ್ನುವಂಥದ್ದು ಮೊದಲೇ ನಿರ್ಧಾರಿತವಾದ ವಿಚಾರ ಆದದ್ರಿಂದ ಅದು ಗೊತ್ತಿರುವ ಸಂಗತಿ ಆದ್ರೂ ಸಹ ಅರ್ಜುನ ಮತ್ತೆ ಇಲ್ಲಿ ಬಂದಾಗ ದಯಾವಿಷ್ಟನಾಗಿದ್ದ. ಈ ದಯಾವಿಷ್ಟನಾಗಿದ್ದ ಅಂದರೆ ಈ ಅಧ್ಯಾಯದಲ್ಲಿ ಹೊಸದಾಗಿ ಬಂದಿದ್ದಲ್ಲ, ಹಿಂದಿನ ಅಧ್ಯಾಯದ್ದೇ ಮತ್ತು ಮುಂದುವರೆದಂತಹ ಭಾಗ. ಹಾಗೆ ದಯಾವಿಷ್ಟನಾದದ್ರಿಂದಲೇ ಮತ್ತೆ ಮುಂದಿನ ಹಂತ ಏನಾಯಿತು? ಯಾವಾಗ ಮನುಷ್ಯನ ಹೃದಯ ಅತ್ಯಂತ ಕೃಪಾವಿಷ್ಟವಾಗಿರುತ್ತೋ, ಅಂದರೆ ದಯಾವಿಷ್ಟವಾಗುತ್ತೋ, ಆ ಹೃದಯ ಕರಗಿ ಅದೇ ಕಣ್ಣೀರಿನ ಕೋಡಿಯಾಗಿ ಹರಿಯುತ್ತೆ. ಹಾಗಾಗಿ ಮುಂದಿನ ಶಬ್ದ ಅದೇನೆ, ಕೃಪಾವಿಷ್ಟ ಆದ ಅಂದರೆ ಆತ ಅಶ್ರುಪೂರ್ಣ ಕುಲೇಕ್ಷಣಂ, ಅವನ ಕಣ್ಣಿನ ತುಂಬ ಅಶ್ರು ಕಣ್ಣೀರು ತುಂಬಿತ್ತು. ಸಾಮಾನ್ಯವಾಗಿ ಈ ಕಣ್ಣೀರಿಗೆ 2 ಶಬ್ದಗಳನ್ನು ಶಾಸ್ತ್ರದಲ್ಲಿ ಬಳಸ್ತಾರೆ. ಒಂದು ಅಶ್ರು, ಇನ್ನೊಂದು ಬಾಷ್ಪ ಅಂತ. ಇದಕ್ಕೊಂದು ಸಾಮಾನ್ಯವಾಗಿ ಹೀಗೆ ಹೇಳುವ ವಿವರಣೆಯೂ ಉಂಟು. ದುಃಖವಾದಾಗ ಬರುವ ಕಣ್ಣೀರು ಅಶ್ರು, ಆನಂದವಾದಾಗ ಬರುವ ನೀರು ಬಾಷ್ಪ ಅಂತ. ಹಾಗಾಗಿ ನಾವು ಹೇಳಬೇಕಿದ್ರೆ ಆನಂದ ಬಾಷ್ಪ ಅಂತ ಹೇಳ್ತೇವೆ ಅಷ್ಟೇ ಹೊರತು ಆನಂದಾಶ್ರು ಅಂತ ಹೇಳೋದಿಲ್ಲ. ಹಾಗೆಯೇ ದುಃಖ ಬಾಷ್ಪ ಅಂತಲೂ ಹೇಳೋದಿಲ್ಲ, ದುಃಖಾಶ್ರು ಅಂತ ಹೇಳ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ರಮ ಅಲ್ಲಲ್ಲಿ ವ್ಯತ್ಯಾಸ ಆದದ್ದು ಸಹ ಕಂಡು ಬರುತ್ತೆ. ಇರಲಿ, ಆದರೆ ಒಂದು ವ್ಯವಸ್ಥೆ ಹಾಗೆ ಇತ್ತು ಅನ್ನೋದು ನಮಗೆ ಸ್ಪಷ್ಟ ಆಗುತ್ತೆ. ಹಾಗಾಗಿ ಅಶ್ರುಪೂರ್ಣಾಕುಲೇಕ್ಷಣಂ, ಅವನ ಕಣ್ಣಲ್ಲಿ ಎಲ್ಲೋ ಒಂದು ಕಡೆಗೆ ಮಾತ್ರ ಕಣ್ಣೀರಿನ ಹನಿ ಬಂದು ನಿಂತದ್ದಲ್ಲ, ಇಡೀ ಕಣ್ಣು ಅಶ್ರುವಿನಿಂದ ತುಂಬಿ ಹೋಗಿತ್ತು. ಆ ಅಶ್ರುವಿನಿಂದ ತುಂಬಿ ಹೋದದ್ರಿಂದ ಏನಾಯಿತು ಅಂದರೆ, ಕಣ್ಣಿನ ಒಳಭಾಗದಲ್ಲಿ ನೀರು ತುಂಬಿದಾಗ ತನ್ನ ಮುಂದುಗಡೆಗೆ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಸಹ ಕಾಣುವುದು ಸಾಧ್ಯವಿಲ್ಲ. ಹಾಗಾಗಿ ಅರ್ಜುನನ ಕಣ್ಣು ಕಣ್ಣೀರಿನಿಂದ ಕೂಡಿತ್ತಾದ್ರಿಂದ ಅವನಿಗೆ ತನ್ನ ಮುಂದುಗಡೆಯಲ್ಲಿ ಯಾರು ನಿಂತಿದ್ದಾರೆ ಅನ್ನೋದು ಸಹ ಕಾಣ್ತಾ ಇರಲಿಲ್ಲ. ಹಾಗಾಗಿ ಅವನ ಕಣ್ಣು ಪೂರ್ತಿಯಾಗಿ ಮಂಜಿನಿಂದ ಆವೃತವಾದಂತೆ ಆಗಿತ್ತು. ಈ ಶಬ್ದವನ್ನು ಯಾಕಿಷ್ಟು ಹೇಳಬೇಕು ಹೇಳಿದರೆ, ವೇದವ್ಯಾಸರು ಈ ಶಬ್ದದ ಮೂಲಕ ಅರ್ಜುನ ತನ್ನ ಕಣ್ಣಿನಿಂದ ತನ್ನ ಎದುರಾಳಿಗಳನ್ನು, ತನ್ನ ಪಕ್ಷದವರನ್ನೇ ನೋಡುವಂತಹ ಶಕ್ತಿಯನ್ನು ಕಳೆದುಕೊಂಡಿದ್ದ ಒಂದು. ಮತ್ತು ಮುಂದಿನ ಶಬ್ದ ಇದಕ್ಕೆ ಪೂರಕವಾಗಿ ಏನಂటే ವಿಷೀದಂತಂ, ಅಂದರೆ ಆತ ದುಃಖಾವಿಷ್ಟನೂ ಸಹ ಆಗಿದ್ದ. ದುಃಖ ಮನಸ್ಸನ್ನು ಆವರಿಸಿದಾಗ ದುಃಖಾವೃತವಾದಂಥ ಮನಸ್ಸು ಅದು ಸಹ ಏನನ್ನೂ ನೋಡಲಾರದು ಅಲ್ವಾ? ಅದು ಕೇವಲ ತಾನು ಯಾವುದನ್ನು ಯೋಚಿಸ್ತಾ ಇರುತ್ತೋ
ಅಲ್ಲಿ ಮಾತ್ರ ಸುತ್ತಾಗ್ತಾ ಇರುತ್ತೆ ಅಷ್ಟೇ ಹೊರತನು ಅದಕ್ಕಿಂತ ಹೊರತಾದ ಇನ್ಯಾವುದನ್ನೂ ಸಹ ವಿಚಾರ ಮಾಡೋದಿಲ್ಲ. ಅಂದರೆ ಈ ಮಾತಿನ ಮೂಲಕ ಅರ್ಜುನ ಮಾನಸಿಕವಾಗಿ ಸರಿಯಾದದ್ದು ಯಾವುದು ತಪ್ಪಾದದ್ದು ಯಾವುದು ಅಂತ ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದ, ದೈಹಿಕವಾಗಿ ತನ್ನ ಕಡೆಯವರನ್ನು ಎದುರಾಳಿಗಳನ್ನು ನೋಡುವ ಶಕ್ತಿಯನ್ನು ಸಹ ಕಳೆದುಕೊಂಡಿದ್ದ. ಹಾಗಾಗಿ ಇಂತಹ ಪರಾಕ್ರಮಿಯಾದಂತಹ ಈ ಅರ್ಜುನ ಈ ರೀತಿಯಾಗಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆತ ಕುಸಿದು ಹೋದ. ಇದೇನು ಹೊಸ್ತಲ್ಲ ಇಲ್ಲಿ ಹೇಳುವಂಥದ್ದು. ಹಿಂದೆ ಅವನೇ ಹೇಳಿದ್ದಾನೆ, ಗಾಂಡೀವಂ ಸ್ರಂಸತೆ ಹಸ್ತಾತ್ ತ್ವಕ್ತೈವ ಪರಿದಹ್ಯತೆ ನಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವಚ ಮೇ ಮನಃ. ಇಲ್ಲಿರುವ ಎರಡು ಶಬ್ದಗಳು ಆ ಶ್ಲೋಕದ ಒಟ್ಟಾರೆ ಅರ್ಥವನ್ನು ಎಳೆದು ತಂದು ಹೇಳ್ತವೆ. ಅರ್ಜುನ ಹೇಳ್ತಾನೆ, ನನ್ನ ಕೈಯಿಂದ ಗಾಂಡೀವ ಧನಸ್ಸು ಜಾರ್ತಾ ಇದೆ, ಮತ್ತು ಅವನಿಗೆ ಒಳಗಡೆಯಿಂದ ಅತ್ಯಂತ ಉದ್ವೇಗ ಆದದ್ರಿಂದ ಅವನು ಹೇಳ್ತಾನೆ, ತ್ವಕ್ಚೈವ ಪರಿದಹ್ಯತೆ, ನನ್ನ ಮೈ ಚರ್ಮ ಎಲ್ಲ ನನಗೆ ಸುಟ್ಟ ಹಾಗೆ ಅನುಭವ ಆಗ್ತಾ ಇದೆ ಅಂತ. ಬಹಳ ಟೆನ್ಷನ್ ಆದಾಗ ಏನಾಗ್ತದೆ ಅನ್ನೋದನ್ನು ವೇದವ್ಯಾಸರು ತುಂಬ ಸುಂದರವಾಗಿ ಈ ಶ್ಲೋಕಗಳ ಮೂಲಕ ತಿಳಿಸಿಕೊಡ್ತಾರೆ. ಕೊನೆಗೆ ಅವನು ಹೇಳ್ತಾನೆ, ಯಾವಾಗ ದೇಹವೂ ತನ್ನ ಸ್ಥಿಮಿತವನ್ನು ಕಳೆದುಕೊಳ್ಳುತ್ತೋ, ಮನಸ್ಸೂ ಕಳೆದುಕೊಳ್ಳುತ್ತೋ, ಮುಂದಿನ ಹಂತವೇ ನಚ ಶಕ್ನೋಮ್ಯವಸ್ಥಾತುಂ, ನಾನು ನಿಲ್ಲುವುದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಆಮೇಲೆ ಯಾಕೆ ಕೇಳಿದರೆ, ಭ್ರಮತೀವಚ ಮೇ ಮನಃ, ನನ್ನ ಮನಸ್ಸು ಒಂದು ರೀತಿಯಲ್ಲಿ ತುಂಬ ಅದಕ್ಕೇನು ಚಕ್ಕರ ಬರ್ತಾ ಇದೆ, ಅಂದರೆ ತುಂಬ ಒಂದು ರೀತಿಯ ಗಿರ್ಕಿ ಹೊಡೆದಂಗೆ ಆಗ್ತಾ ಇದೆ. ಹಾಗಾಗಿ ನಾನು ನಿಂತ ನೆಲವೇ ತಿರುಗಿದ ಅನುಭವ ನನಗಾಗ್ತಾ ಉಂಟು, ನಾನು ನಿಲ್ಲಲಾರೆ ಅಂತ ಆ ಶ್ಲೋಕದಲ್ಲಿ ಹೇಳಿದ್ದನ್ನು ಈ ಎರಡು ಶಬ್ದಗಳ ಮೂಲಕ ಮತ್ತೆ ನಾವು ಅನುವರ್ತನೆ ಮಾಡಿಕೊಂಡ ಹಾಗೆ ಇದನ್ನು ಭಾವಿಸಿಕೊಳ್ಳಬಹುದು. ಹೀಗೆ ಇಂತಹ ಅರ್ಜುನನನ್ನು ಕುರಿತು ಅಲ್ಲಿ ಕೃಪಾವಿಷ್ಟ, ಕೃಪಯಾ ಆವಿಷ್ಟ ಅನ್ನೋದಕ್ಕೆ ಅವನು ಬರೇ ದಯಾವಿಷ್ಟನಾಗಿದ್ದ ಅಂತ ಒಂದು ಅರ್ಥದ ಜೊತೆಗೆ, ಈ ಸಾಮಾನ್ಯವಾಗಿ ನಮ್ಮಲ್ಲಿ ಈ ಭೂತಾವಿಷ್ಟ ಅಂತ ಒಂದು ಶಬ್ದ ಪ್ರಯೋಗ ಮಾಡೋದುಂಟು. ಅಂದರೆ ಭೂತಾವಿಷ್ಟನಾದವನು ತನ್ನನ್ನು ತಾನು ಸಂಪೂರ್ಣವಾಗಿ ಮರೆತಿರ್ತಾನೆ. ಹಾಗೆ ಈ ಅರ್ಜುನನೂ ಸಹ ಕೃಪಾವಿಷ್ಟನಾದ್ದರಿಂದ ತನ್ನನ್ನು ಸಂಪೂರ್ಣವಾಗಿ ಇವಾಗ ಮರೆಯುವ ಸ್ಥಿತಿಗೆ ಬಂದಿದ್ದಾನೆ, ದೈಹಿಕವಾಗಿ ಮತ್ತು ಮಾನಸಿಕವಾಗಿ. ಅಂದರೆ ತಾನು ಏನು ಹೇಳ್ತಾ ಇದ್ದೇನೆ ಎನ್ನುವಂಥ ಎಚ್ಚರ, ತಾನೇನು ವಿಚಾರ ಮಾಡ್ತಾ ಇದ್ದೇನೆ ಎನ್ನುವಂಥ ಎಚ್ಚರ ಅವನಿಗೆ ಇಲ್ಲದಾಗಿದೆ. ಇಂಥ ಅರ್ಜುನನ ಕುರಿತು ವಾಚ ಮಧುಸೂದನ, ಮಧುಸೂದನ ಕೃಷ್ಣ ಅವನನ್ನು ಕುರಿತು ಹೇಳಿದ. ಈ ಮಧುಸೂದನ ಎನ್ನುವಂಥ ಶಬ್ದ ಹಿಂದೆ ಸಾಕಷ್ಟು ಸಲ ಬಂದಿದೆ. ಹಾಗಾಗಿ ಈ ಶಬ್ದಗಳ ವಿವರಣೆಯೆಲ್ಲ ಹಿಂದಕ್ಕಾಗಿದೆ ಅಂತ ಅಂದ್ಕೊಂಡು ನಾವು ಮುಂದಕ್ಕೆ ಪ್ರವೇಶ ಮಾಡೋಣ. ಮುಂದಿನ ಶ್ಲೋಕ ಏನು ಕೃಷ್ಣ ಹೇಳಿದ, ಮುಂದಿನ ಮಾತು ಎರಡನೆಯ ಶ್ಲೋಕ ಪ್ರಾರಂಭ ಆಗೋದಕ್ಕಿಂತ ಮುನ್ನ ಶ್ರೀ ಭಗವಾನುವಾಚ ಅಂತ ಉಂಟು. ಈ ಶಬ್ದ ಇದೇ ಮೊದಲ ಬಾರಿಗೆ ಗೀತೆಯಲ್ಲಿ ಕಾಣಿಸಿಕೊಳ್ತಾ ಉಂಟು. ಇಲ್ಲಿ ಗೀತೆಯಲ್ಲಿ ಕೃಷ್ಣನನ್ನು ಎಲ್ಲೂ ಸಹ ಶ್ರೀಕೃಷ್ಣ ಉವಾಚ ಅಂತ ಇಲ್ಲ, ಶ್ರೀ ಭಗವಾನ್ ಉವಾಚ ಅಂತ ಉಂಟು. ಹಾಗಿದ್ದರೆ ಈ ಭಗವಾನ್ ಅಂತ ಹೇಳುವಂತಹ ಶಬ್ದದ ವಿವರಣೆ ಏನು ಅಂತ ನಾವು ನೋಡಬೇಕು. ಅದಕ್ಕೂ ಮೊದಲು ಇಲ್ಲೊಂದು ಸಂಶಯ ಬರುತ್ತೆ ನಮಗೆ. ಏನು ಅಂದರೆ, ಕೃಷ್ಣ ಅಂದರೆ ಭಗವಾನ್ ಉವಾಚ, ಶ್ರೀಕೃಷ್ಣ ಹೀಗೆ ಹೇಳಿದ ಅಂತ. ಅಂದರೆ ಇದು ಕೃಷ್ಣನ ಮಾತು. ಅದಕ್ಕೂ ಹಿಂದಿನದು ಸಂಜಯ ಉವಾಚ, ಸಂಜಯ ಹೇಳಿದ, ಅದು ಸಂಜಯನ ಮಾತು. ಹೀಗೆ ಗೀತೆಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಮಾತನ್ನು ಹೇಳಿದ್ದಾರೆ ಅನ್ನೋದು ಒಂದು ನಾವು ಅಧ್ಯಯನದ ಹಿನ್ನೆಲೆಯಲ್ಲಿ ನಾವು ನೋಡಬೇಕಾಗುತ್ತೆ. ಇದಕ್ಕೆ ಗೀತೆಯಲ್ಲೇ ನಮಗೆ ಲೆಕ್ಕಾಚಾರ ಸರಿಯಾಗಿ ಸಿಗತ್ತೆ. ಗೀತೆಯ ಪ್ರಾರಂಭದಲ್ಲಿಯೇ ನಾವು ನೋಡಿದ್ದೇವೆ ಧೃತರಾಷ್ಟ್ರನನ್ನು. ನಾನು ಅದಕ್ಕೆ ಸಂಬಂಧಪಟ್ಟ ಹಾಗೆ ವಿವರಣೆಯನ್ನು ಕೊಟ್ಟಿದ್ದೆ. ಗೀತೆಯ ಪ್ರಾರಂಭದಲ್ಲಿಯೇ ವೇದವ್ಯಾಸರು ಈ ಕುರುಡನನ್ನು ಯಾಕೆ ತಂದು ಕೂರಿಸಿದರು ಅನ್ನೋದಕ್ಕೂ ವಿವರಣೆ ಹೇಳಿದ್ದೇನೆ. ಅದಕ್ಕಿಂತ ಸ್ವಾರಸ್ಯ ಅಂದರೆ ಧೃತರಾಷ್ಟ್ರ ಗೀತೆಯಲ್ಲಿ
ಮೊದಲು ಮಾತ್ರ ಮಾತನಾಡಿದ್ದಾನೆ. ಮತ್ತು ಇಡೀ ಗೀತೆಯಲ್ಲಿ ಇನ್ನೆಲ್ಲೂ ಆತ ಮಾತನನ್ನು ಆಡಲಿಲ್ಲ. ಹಾಗಾಗಿ ಈ ಒಂದು ಮಾತನ್ನು ಹೇಳುವ ಧೃತರಾಷ್ಟ್ರನೂ ಸಹ ಹೇಳಿ ಕೇಳಿ ಮೊದಲೇ ಬಂದು ಕೂತ್ಕೊಳ್ಬೇಕಾ? ಎಲ್ಲೋ ಮಧ್ಯದಲ್ಲೋ ತುದಿಗೂ ಹೇಳ್ಬೋದಿತ್ತು. ಅದಕ್ಕೆ ನಾವು ಸಮಾಧಾನವನ್ನು ನೋಡ್ಕೊಂಡು ಹೋಗಿದ್ದೇವೆ. ಹಾಗಾಗಿ ಧೃತರಾಷ್ಟ್ರ ಆಡಿದ ಮಾತು ಒಂದು. ಮತ್ತೆ ಸಂಜೆಯನು ಮಾತನಾಡಿದ್ದಾನೆ. ನಾವು ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ದೇವೆ, ಇಲ್ಲೂ ಸಹ ನೋಡ್ತಾ ಇದ್ದೇವೆ. ಸಂಜೆಯ ಗೀತೆಯಲ್ಲಿ ಒಟ್ಟು ಎಷ್ಟು ಮಾತನ್ನಾಡಿದ ಅಂದರೆ, ಒಂದು ಮಾತು ಅಂದರೆ ಒಂದು ಶ್ಲೋಕ ಅಂತ ಅಂದ್ಕೊಳ್ಳಿ. ಸಂಜೆಯ ಮಾತನಾಡಿದ್ದು ಒಟ್ಟು 41 ಮಾತುಗಳು. ಹಾಗಾಗಿ ಸಂಜೆಯನ ಮಾತು 41 ಅಂದರೆ 41 ಶ್ಲೋಕಗಳು. ಮತ್ತೆ ಅರ್ಜುನನೂ ಮಾತನಾಡಿದ್ದಾನೆ. ಅರ್ಜುನ ವಾಚ ಅರ್ಜುನ ವಾಚ ಅಂತ. ಇದರ ಮಧ್ಯೆಯಲ್ಲಿ ಒಂದು ವಿಚಾರ ಹೇಳಿಬಿಡ್ತೇನೆ. ಇಲ್ಲಿ ಕೆಲವು ಜನರಿಗೆ ಒಂದು ಸಂಶಯ, ಅರ್ಜುನ ಮತ್ತು ಉವಾಚ ಅಂತ ಉಂಟು. ಅವರಿಗೆ ಸ್ವಲ್ಪ ಸಂಸ್ಕೃತ ಬಂದಿರ್ತದೆ, ಈ ಸಂಶಯ ಬರುವವರಿಗೆ. ಅರ್ಜುನ ಅನ್ನುವಲ್ಲಿ ಕೊನೆಯ ಸ್ವರ ಅಕಾರ ಇದೆ, ಮುಂದುಗಡೆಗೆ ಉಕಾರ ಇದೆ. ಹಾಗಾಗಿ ಸಂಸ್ಕೃತದ ಗುಣಸಂಧಿಯ ಪ್ರಕಾರ ಅದು ಗುಣಸಂಧಿಯಾಗಿ ಅರ್ಜುನೋ ವಾಚ ಅಂತ ಆಗಬೇಕಿತ್ತು ಅಲ್ವಾ? ವೇದವ್ಯಾಸರಿಗೆ ಏನು ವ್ಯಾಕರಣ ಬರದೆ ಹೀಗೆ ಬಳಸಿಬಿಟ್ರಾ ಅಂತ ಒಂದು ಸಂಶಯ ಕಾಣುತ್ತೆ. ಆದರೆ ಹಾಗಲ್ಲ, ಅದು ಸರಿಯಾದದ್ದೇ ಪ್ರಯೋಗ. ವಾಸ್ತವಿಕವಾಗಿ ಅರ್ಜುನ ಶಬ್ದ ಅಕಾರಾಂತ ಪುಲ್ಲಿಂಗ ಆದ್ದರಿಂದ ಪ್ರಥಮಾ ವಿಭಕ್ತಿಯಲ್ಲಿ ಅರ್ಜುನ ಉವಾಚ ಅಂತ ಆಗತ್ತೆ. ಆದರೆ ವಿಸರ್ಗ ಸಂಧಿಯ ನಿಯಮ ಏನು ಹೇಳುತ್ತೆ ಕೇಳಿದರೆ, ಅಕಾರದ ಮುಂದೆ ವಿಸರ್ಗ ಇದ್ದು ಅದರ ಮುಂದೆ ಮತ್ತೆ ಸ್ವರ ಇದ್ದಾಗ ಆ ವಿಸರ್ಗ ಲೋಪ ಆಗತ್ತೆ. ಹಾಗಾಗಿ ಅರ್ಜುನ ಅನ್ನುವಲ್ಲಿ ಕೊನೆಯ ಸ್ವರ ಅಕಾರ, ಮುಂದೆ ಅರ್ಜುನ ಎನ್ನುವಂಥ ವಿಸರ್ಗ ಉಂಟು, ಮುಂದೆ ಉವಾಚ ಎನ್ನುವಂಥ ಸ್ವರ ಉಂಟು. ಹಾಗಾಗಿ ವಿಸರ್ಗ ಲೋಪ ಆಗಬೇಕಾಯ್ತು. ವಿಸರ್ಗ ಲೋಪ ಆದ ಮೇಲೆ, ಒಂದು ಸಲ ವಿಸರ್ಗ ಲೋಪ ಆಯಿತು ಅಂತಾದಮೇಲೆ ಮತ್ತೆ ಅಲ್ಲಿ ಇನ್ಯಾವುದೇ ಸಂಧಿ ಆಗೋದಕ್ಕೆ ಅವಕಾಶ ಇಲ್ಲ. ಅದು ಅಷ್ಟು ಬಲವಾದ ಸಂಧಿ. ಒಂದು ರೀತಿಯ ಈ ಬಾಂಬ್ ಹಾಕಿದ ಪ್ಲೇಸ್ ಇದ್ದ ಹಾಗೆ, ಎಷ್ಟೋ ಶತಮಾನಗಳ ಕಾಲ ಅಲ್ಲಿ ಏನು ಮತ್ತು ಹುಟ್ಟೋದಿಲ್ಲ ನೋಡಿ. ಹಾಗೆ ಒಂದು ಸಲ ವಿಸರ್ಗ ಲೋಪ ಆಯಿತು ಅಂದರೆ ಮತ್ತೆ ಅಲ್ಲಿ ಮುಂದಿನ ಸಂಧಿಗೆ ಯಾವುದಕ್ಕೂ ಅವಕಾಶ ಇಲ್ಲ. ಹಾಗಾಗಿ ಅರ್ಜುನ ಉವಾಚ ಅರ್ಜುನ ಉವಾಚ. ಅದನ್ನು ಬಿಡಿಸಿ ಬರೆದ್ರೆ ಅರ್ಜುನ ಉವಾಚ, ಸೇರಿಸಿ ಬರೆದ್ರೆ ಅರ್ಜುನ ಉವಾಚ, ಹೊರತು ಗುಣಸಂಧಿಗೆ ಅವಕಾಶ ಇಲ್ಲ. ಮಧ್ಯದಲ್ಲಿ ಬಂದಂತಹ ಸಂಶಯ ಇದು. ಮತ್ತೆ ಪ್ರಕೃತಕ್ಕೆ ಬರೋಣ. ಅರ್ಜುನ ಎಷ್ಟು ಮಾತನಾಡಿದ ಗೀತೆಯಲ್ಲಿ ಅಂದರೆ, ಅರ್ಜುನ ಒಟ್ಟು 84 ಶ್ಲೋಕಗಳನ್ನು ಗೀತೆಯಲ್ಲಿ ಹೇಳಿದ್ದಾನೆ. ಆದರೆ ನೀವು ಕೆಲವು ಭಗವದ್ಗೀತೆಯ ಪುಸ್ತಕವನ್ನು ಕೈಗೆತ್ತಿಕೊಂಡಾಗ 13ನೇ ಅಧ್ಯಾಯದ ಪ್ರಾರಂಭದಲ್ಲಿ ಒಂದು ಶ್ಲೋಕ ಹೆಚ್ಚು ಕಾಣುತ್ತೆ ನಮಗೆ. ಪ್ರಕೃತಿಂ ಪುರುಷಂಚೈವ ಅಂತ ಪ್ರಾರಂಭ ಆಗುತ್ತೆ. ಆದರೆ ಆ ಶ್ಲೋಕಕ್ಕೆ ಯಾವುದೇ ವ್ಯಾಖ್ಯಾನಕಾರರು, ವಿಶೇಷವಾಗಿ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಬಂದಂಥ ಭಾಷ್ಯಕಾರರು ಅದಕ್ಕೆ ವ್ಯಾಖ್ಯಾನವನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ಆ ಶ್ಲೋಕ ಇಡೀ 13ನೇ ಅಧ್ಯಾಯದಲ್ಲಿ ಏನು ಸಂಶಯಗಳು ಬರ್ತವೋ ಅದನ್ನು ಒಂದೇ ಶ್ಲೋಕದಲ್ಲಿ ಸಮಷ್ಟಿಯಾಗಿ ನಮಗೆ ಸೇರಿಸಿ ಕೊಡ್ತದೆ. ಹಾಗಾಗಿ ಅದನ್ನು ಅಧ್ಯಾಯದಲ್ಲಿ ಬರುವ ಶ್ಲೋಕಕ್ಕಿಂತ ಪೃಥಕ್ ಶ್ಲೋಕ ಅಂತ ಬಹಳಷ್ಟು ಜನ ವ್ಯಾಖ್ಯಾನಕಾರರು ಪರಿಗಣನೆ ಮಾಡಲಿಲ್ಲ. ಹಾಗಾಗಿ ಅದು ಅರ್ಜುನ ಹೇಳಿದ್ದು ಹೌದು ಅಲ್ಲ, ಅವನು ಅರ್ಜುನ ಹೇಳಲಿಲ್ಲ ಅಂತ ಅದನ್ನು ಬಿಟ್ಟರೂ ಬಿಡಬಹುದು. ಆಗ 84 ಶ್ಲೋಕಗಳು. ಅಕಸ್ಮಾತಾಗಿ ಅರ್ಜುನ ಹೇಳಿದ್ದಾನೆ ಅಂತ ಒಪ್ಪಿಕೊಂಡ್ರೆ ಅರ್ಜುನ ಹೇಳಿದ್ದು 85 ಶ್ಲೋಕಗಳು. ಈ 85 ಅಂತ ಒಪ್ಪಿಕೊಂಡ್ರೆ ಗೀತೆ ಒಟ್ಟು ಶ್ಲೋಕಗಳ ಸಂಖ್ಯೆ 701. ಆ ಶ್ಲೋಕವನ್ನು ಬಿಟ್ಟರೆ 700 ಶ್ಲೋಕಗಳು. ಮುಂದಿನ ಹಂತ, ಕೃಷ್ಣ ಒಟ್ಟು ಎಷ್ಟು ಶ್ಲೋಕಗಳನ್ನು ಹೇಳಿದ ಅಂದರೆ 574 ಶ್ಲೋಕಗಳನ್ನು ಗೀತಾಚಾರ್ಯ ಅಂದರೆ ಕೃಷ್ಣ ಹೇಳಿದ್ದಾನೆ. ಹಾಗಾಗಿ ಧೃತರಾಷ್ಟ್ರ 1, ಸಂಜೆಯ 41, 42 ಮತ್ತು ಅರ್ಜುನ 84 ಮತ್ತು 574 ಶ್ಲೋಕಗಳನ್ನು ಕೃಷ್ಣ. ಅಲ್ಲಿಗೆ ಸರಿಯಾಗಿ 700 ಶ್ಲೋಕಗಳು ಗೀತೆಯ ಒಟ್ಟು ಹರವು. ಅಷ್ಟು. ಹೀಗೆ ಕೃಷ್ಣನ ಮಾತನ್ನು
ಅದಕ್ಕೋಸ್ಕರಲೇ ಇದನ್ನು ಭಗವದ್ಗೀತೆ ಅಂತಲೇ ಕರೀತಾರೆ. ಯಾಕೆ ಕೇಳಿದರೆ ಭಗವಂತನ ಮಾತು ಇಲ್ಲಿ ಹೆಚ್ಚುಂಟು. ಆ ದೃಷ್ಟಿಯಲ್ಲಿ ಇದು ಭಗವಂತನ ಮಾತಾದ್ದರಿಂದ, ಭಗವಂತನ ಗೀತೆ ಆದ್ದರಿಂದ ಇದು ಭಗವದ್ಗೀತೆ. ಮತ್ತು ಇನ್ನೊಂದು, ಬೇರೆಯ ಕಡೆಗಳಲ್ಲಿ ಬೇರೆ ಬೇರೆ ಹೆಸರಲ್ಲಿ ಗೀತೆ ಪ್ರಸಿದ್ಧವಾದದ್ದುಂಟು. ಆದರೆ ಇಲ್ಲಿ ಅರ್ಜುನ ಕೇಳಿದವನಾದರೂ ಸಹ ಅರ್ಜುನನ ಹೆಸರಿನ ಜೊತೆಗೆ ಇದು ಸೇರಿಕೊಂಡಿಲ್ಲ. ಹಾಗಾಗಿ ಅರ್ಜುನ ಗೀತೆ ಆಗಲಿಲ್ಲ. ನಾನು ಅದರ ವಿವರಣೆಯನ್ನು ಹಿಂದೆ ಕೊಟ್ಟಿದ್ದೇನೆ ಅಂತ ಜ್ಞಾಪಕ. ಹಾಗಾಗಿ ಮತ್ತೆ ನಾನು ಅದರ ಬಗ್ಗೆ ಈಗ ಹೆಚ್ಚು ವಿವರಣೆಯನ್ನು ಹೇಳೋದಿಲ್ಲ. ಕೃಷ್ಣನ ಮಾತನ್ನು ಭಗವದ್ಗೀತೆ ಭಗವಂತನ ಮಾತು, ಭಗವಾನ್ ಉವಾಚ ಅಂತಲೇ ಹೇಳ್ತಾ ಬಂದಿದೆ. ಹಾಗಿದ್ರೆ ಭಗವಾನ್ ಅಂದರೆ ಏನು ಅಂತ ಪ್ರಶ್ನೆ. ನಮ್ಮಲ್ಲಿ ಕೆಲವು ಜನ ಏನೇನೋ ಮಾಡುವವರೆಲ್ಲ ಭಗವಾನ್ ಅಂತ ಹೆಸರಿಟ್ಕೊಂಡಿರ್ತಾರೆ. ಏನು ಹಾಗಿದ್ರೆ ಭಗವಾನ್ ಅಂದರೆ? ಇದು ಸ್ವಲ್ಪ ಶಾಸ್ತ್ರೀಯ ಹಿನ್ನೆಲೆಯಲ್ಲಿ ನೋಡಬೇಕಾದಂತಹ ಶಬ್ದ. ಭಗವಾನ್ ಅನ್ನುವಲ್ಲಿ ಅದು ಎರಡು ಶಬ್ದಗಳು ಸೇರಿ, ಅಂದರೆ ಒಂದು ಪ್ರತ್ಯಯ, ಇನ್ನೊಂದು ಮೂಲಭೂತವಾದ ಶಬ್ದ ಸೇರಿ ಅದು ಭಗವಾನ್ ಅಂತ ರೂಪ ಆಗಿದೆ. ಅಂದರೆ ಭಗಃ ಅಸ್ಯ ಅಸ್ತಿ ಇತಿ ಭಗವಾನ್ ಅಂತ. ಆ ಭಗ ಎನ್ನುವಂಥದ್ದು ಇವನಲ್ಲಿ ಉಂಟು, ಅದು ಉಳ್ಳವನು ಎನ್ನುವಂಥ ಅರ್ಥದಲ್ಲಿ ವಾನ್ ಅಂತ ಬಂದಿದೆ. ಮತುಪ್ ಅಂತ ಕರೀತಾರೆ ಶಾಸ್ತ್ರೀಯ ಭಾಷೆಯಲ್ಲಿ ಅದನ್ನು. ಅದು ಮತ್ತೆ ರೂಪಾಂತರ ತಾಳಿ ವಾನ್ ಅಂತ ಆಗತ್ತೆ, ಭಗವಾನ್ ಅಂತ ಪುಲ್ಲಿಂಗದಲ್ಲಿ. ಸ್ತ್ರೀಲಿಂಗಕ್ಕೆ ಬರಬೇಕಿದ್ರೆ ಅದೇನೇ ಭಗಃ ಅಸ್ಯಾಹ ಅಸ್ತೀತಿ ಭಗವತೀ ಅಂತ ಆಗ್ತದೆ. ಅಂದರೆ ಮೂಲ ಶಬ್ದ ಇದು ಭಗ ಅಂತಾಯಿತು. ಹಾಗಿದ್ರೆ ಭಗ ಅಂದರೆ ಏನು ಅಂದರೆ, ಇದಕ್ಕೆ ಸುಮಾರು ಶಾಸ್ತ್ರದಲ್ಲಿ, ಅಂದರೆ ಕೋಶಗಳನ್ನು ನಾವು ತೆಗೆದು ನೋಡಿದರೆ ಸುಮಾರು 15 ಅರ್ಥಗಳು ನಮಗೆ ಕಂಡು ಬರ್ತವೆ. ಸದ್ಯಕ್ಕೆ ನಮಗೆ ಈ ಯಾವ ಅರ್ಥಗಳು ಸಹ ಬೇಡ, ಬಿಟ್ಬೋಣ. ಯಾವುದು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳೋಣ. ಆದ್ರೂ ಸಹ ಈ ಭಗವಾನ್ ಅನ್ನುವುದಕ್ಕೆ ಒಂದು ವಿಶಿಷ್ಟವಾದ ಅರ್ಥ ಉಂಟು. ಏನು ಅಂದರೆ, ಭಾಗವತ ಮಹಾಪುರಾಣ ಒಂದು ಕಡೆಗೆ ಹೀಗೊಂದು ವಿವರಣೆಯನ್ನು ಕೊಡ್ತದೆ. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ ಶಬ್ದ್ಯತೆ. ಅಂದರೆ ಪರಬ್ರಹ್ಮ ವಸ್ತುವನ್ನು ಪರಮಾತ್ಮ ಮತ್ತು ಭಗವಾನ್ ಎನ್ನುವಂತಹ ಶಬ್ದಗಳಿಂದ ಕರೆಯಲಾಗತ್ತೆ. ಹಾಗಾಗಿ ಪರಬ್ರಹ್ಮ ವಸ್ತುವಿನ ಇನ್ನೊಂದು ಹೆಸರೇ ಭಗವಾನ್ ಅಂತ, ಪುಲ್ಲಿಂಗಕ್ಕೆ ಪರಮಾತ್ಮ ಅಂತ ಅರ್ಥ. ಹೀಗೆ ಪರತತ್ವ ಅಥವಾ ಪರಬ್ರಹ್ಮ, ಪರಮಾತ್ಮ ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ ಈ ಶಬ್ದ ಬೆಳೆದು ಬಂದದ್ದು ಸ್ಪಷ್ಟವಾಗಿ ಕಾಣಿಸುತ್ತೆ. ಇಷ್ಟು ಆದ ಮೇಲೆ ಆಚಾರ್ಯ ಮತ್ತು ಇದಕ್ಕೂ ಬೇರೆ ಬೇರೆ ಅರ್ಥನೂ ಉಂಟು. ಭಗ ಅನ್ನೋದಕ್ಕೆ ಸೌಂದರ್ಯ ಅಂತ ಅರ್ಥ ಉಂಟು, ಭಗ ಅನ್ನೋದಕ್ಕೆ ಜನನೇಂದ್ರಿಯ ಅಂತ ಅರ್ಥ ಉಂಟು, ಭಗ ಅನ್ನೋದಕ್ಕೆ ದ್ವಾದಶಾದಿತ್ಯರಲ್ಲಿ ಒಬ್ಬನಾದಂಥವನು ಅನ್ನುವಂಥ ಅರ್ಥ ಉಂಟು, ಮತ್ತು ಭಗ ಅನ್ನೋದಕ್ಕೆ ಸಂಪತ್ತು ಅಂತ ಅರ್ಥ ಉಂಟು. ಹೀಗೆ ಬೇರೆ ಬೇರೆ ಅರ್ಥಗಳನ್ನೆಲ್ಲ ಕೊಡುತ್ತೆ. ಪ್ರಕೃತಕ್ಕೆ ನಮಗೆ ಅಧ್ಯಾತ್ಮಪರವಾದಂಥ ಅರ್ಥ ಏನುಂಟು ನಾವು ಅದನ್ನಿಟ್ಕೊಂಡು ನೋಡಿದರೆ ಸಾಕು. ಆಚಾರ್ಯ ಶಂಕರರು ಸ್ವಾರಸ್ಯ ಅಂದರೆ, ಅವರು ತಮ್ಮ ಭಾಷ್ಯದಲ್ಲಿ ಇಲ್ಲಿ ಬರುವಂತಹ ಭಗವಾನ್ ಅನ್ನುವ ಶಬ್ದಕ್ಕೆ ವಿವರಣೆಯನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂದರೆ, ಅವರ ಭಾಷ್ಯ ಪ್ರಾರಂಭ ಆಗುವುದೇ 11ನೇ ಶ್ಲೋಕದಿಂದ, ಗೀತೆಯ 11ನೇ ಶ್ಲೋಕದಿಂದ. ಹಾಗಾಗಿ ಮೊದಲ ಅಧ್ಯಾಯದ 47 ಶ್ಲೋಕಗಳಿಗಾಗಲಿ ಮತ್ತು ಈ ಅಧ್ಯಾಯದ 10 ಶ್ಲೋಕಗಳಿಗಾಗಲಿ ಅವರ ಭಾಷ್ಯ ನಮಗೆ ನೇರವಾಗಿ ಸಿಗೋದಿಲ್ಲ. ಆದರೆ ಮಧುಸೂದನ ಸರಸ್ವತಿಗಳು ಇಲ್ಲಿ ಅದಕ್ಕೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಶಂಕರ ಭಗವತ್ಪಾದರ ವಿವರಣೆ ಮತ್ತು ಮಧುಸೂದನ ಸರಸ್ವತಿಗಳ ವಿವರಣೆ ಎರಡೂ ಹತ್ತತ್ರ ಒಂದೇ ಅರ್ಥದಲ್ಲಿ ಹೋಗ್ತಾ ಇರ್ತವೆ. ಅಲ್ಲಿ ನಮಗೆ ಭಗವತ್ಪಾದರು ಭಾಷ್ಯದಲ್ಲಿ ಕೊಟ್ಟ ವಿವರಣೆಯಂತೆ ಅವರು ಈ ಶಬ್ದವನ್ನು ವಿವರಣೆ ಮಾಡೋದಕ್ಕೆ ವಿಷ್ಣು ಪುರಾಣದ 2 ಶ್ಲೋಕಗಳನ್ನು ಉದಾಹರಿಸಿದ್ದಾರೆ. ಏನು ಅಂದರೆ, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಸಃ ಶ್ರಿಯಃ ಜ್ಞಾನವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇತೀರಣ ಅಂತ. ಅಂದರೆ ಈ ಭಗ ಎನ್ನುವಂಥದ್ದಕ್ಕೆ ಒಟ್ಟು 6 ತರಹದ ಅರ್ಥಗಳು ಇವೆ. ಯಾವ್ಯಾವುದು ಅಂದರೆ, ಅದಕ್ಕೆ ಮಧುಸೂದನ ಸರಸ್ವತಿಗಳು ವಿವರಣೆ ಕೊಡ್ತಾರೆ. ಈ 6ರ ಹಿಂದೂ ಸಹ ಪರಿಪೂರ್ಣವಾದದ್ದು ಅನ್ನೋದನ್ನು ಸೇರಿಸ್ಕೊಳ್ಬೇಕು ಅಂತ.
ಅವರದ್ದೇ ಶಬ್ದದಲ್ಲಿ ಹೇಳಬೇಕು ಅಂದರೆ ಸಮಗ್ರಸ್ಯ ಇತಿ ಪ್ರತ್ಯೇಕಂ ಸಂಬಂಧ ಅಂತ ಭಾಷ್ಯ ಬರೀತಾರೆ ಅವರು. ಈ ಆರಕ್ಕೂ ಸಹ ಸಮಗ್ರ ಅಂತ ಸೇರಿಸಿಕೊಳ್ಳಬೇಕು ಅಂತ. ಏನು ಅಂದರೆ ಐಶ್ವರ್ಯಸ್ಯ ಸಮಗ್ರಸ್ಯ, ಆ ಶ್ಲೋಕದಲ್ಲೇ ಉಂಟು ಸಮಗ್ರ ಎನ್ನುವಂತಹ ಶಬ್ದ. ಅಂದರೆ ಐಶ್ವರ್ಯ ಅನ್ನೋದಕ್ಕೆ ಕನ್ನಡದಲ್ಲಿ ನಾವು ಸಂಪತ್ತು ಅಂತ ಅರ್ಥ ಹೇಳ್ತೇವೆ. ಅದು ಸಂಸ್ಕೃತದಲ್ಲಿ ಐಶ್ವರ್ಯ ಅನ್ನೋದಕ್ಕೆ ಅರ್ಥವೂ ಉಂಟು, ಅದಕ್ಕಿಂತ ಹೆಚ್ಚಾಗಿ ಒಡೆತನ ಎನ್ನುವಂಥ ಅರ್ಥ ಉಂಟು. ಅಂದರೆ ಹಿಡಿತ, ಒಡೆತನ ಅಂತ. ಅಂದರೆ ಯಾವನು ಅಥವಾ ಯಾವುದು ಎಲ್ಲರ ಮೇಲೂ ಒಡೆತನವನ್ನು ಸಾಧಿಸಬಲ್ಲದೋ ಅದು ನಿಜವಾದ ಐಶ್ವರ್ಯ. ಆ ಐಶ್ವರ್ಯ ಉಳ್ಳವನು ಭಗವಾನ್ ಅಂತ. ಅಂದರೆ ಎಲ್ಲದರ ಮೇಲೂ ತನ್ನ ಒಡೆತನವನ್ನು ಸಾಧಿಸಬಲ್ಲವಂಥವನು ಭಗವಾನ್ ಅಂತ ಒಂದರ್ಥ. ಮತ್ತು ಎರಡನೇದು ವೀರ್ಯಸ್ಯ ಅಂತ ಅರ್ಥ ಉಂಟು. ವೀರ್ಯ ಅನ್ನೋದಕ್ಕೂ ಸಹ ನಮಗೆ ಇವತ್ತು ಲೋಕದಲ್ಲಿ ಯಾವ ಶಬ್ದ ಪರಿಚಿತವಾಗಿದೆಯೋ ಅದಕ್ಕಿಂತ ವಿಶಿಷ್ಟವಾದ ಅರ್ಥವನ್ನು ಶಾಸ್ತ್ರಕಾರರು ನಮಗೆ ತಿಳಿಸಿಕೊಡ್ತಾರೆ. ಅಂದರೆ ವೀರ್ಯ ಅನ್ನೋದಕ್ಕೆ ಅರ್ಥ ಎಲ್ಲವನ್ನೂ ಸಹ ನಿಯಂತ್ರಿಸುವಂತಹ ಮತ್ತು ನಿಯಮಿಸುವಂತಹ, ನಿಗ್ರಹಿಸುವಂತಹದ್ದಕ್ಕೆ ವೀರ್ಯ ಅಂತ ಹೆಸರು. ಅಂದರೆ ಯಾವುದು ಎಲ್ಲರನ್ನೂ ನಿಯಮಿಸುತ್ತೋ ಅವರವರ ಕೆಲಸದಲ್ಲಿ ಮತ್ತು ಎಲ್ಲರನ್ನೂ ತನಗಿಷ್ಟ ಬಂದ ಹಾಗೆ ನಿಯಂತ್ರಣಕ್ಕೆ ಒಳಪಡಿಸುತ್ತೋ ಅದಕ್ಕೆ ಭಗ ಅಂತ ಹೆಸರು. ಅದು ಉಳ್ಳವನು, ಅಂಥ ಸಾಮರ್ಥ್ಯ ಉಳ್ಳವನು ಭಗವಾನ್ ಅಂತ. ಇದು ಎರಡನೇ ಅರ್ಥ. ಮತ್ತು ಮೂರನೇದು ಯಶಸ್ಸಃ ಅಂತ. ಯಶಸ್ಸು ಅಂದರೆ ನಾವು ಲೋಕದಲ್ಲಿ ಕೀರ್ತಿ ಅಂತ ಬಳಸ್ತೇವೆ. ಅಂದರೆ ಶಾಸ್ತ್ರದಲ್ಲೂ ಸಹ ಆ ಅರ್ಥ ಉಂಟು, ಇಲ್ಲ ಅಂತಿಲ್ಲ. ಆದರೆ ಸ್ವಲ್ಪ ವಿಶಿಷ್ಟವಾದ ಅರ್ಥದಲ್ಲಿ ಅದನ್ನು ಬಳಸಲಾಗತ್ತೆ. ಪೂರ್ಣವಾದ ಯಶಸ್ಸು, ನಾವು ಲೋಕದಲ್ಲಿ ಹೇಳುವಂಥದ್ದು ಪೂರ್ಣವಾದ ಯಶಸ್ಸಿಲ್ಲ. ಯಶಸ್ಸಿನ ಕೆಲವು ಭಾಗ ಇದ್ದರೂ ಸಹ ಸಾಕು. ಆದರೆ ಇಲ್ಲ, ಹಾಗಲ್ಲ. ಸಮಗ್ರಸ್ಯ ಅಂತ ಎಲ್ಲ ಕಡೆಗೂ ಅನ್ವಯ ಮಾಡಿಕೊಳ್ಬೇಕಾದ್ರಿಂದ ಪೂರ್ಣವಾದ ಯಶಸ್ಸು ಅಂದರೆ ಯಾವನ ಪೂರ್ಣವಾದ ಯಶಸ್ಸನ್ನು ವೇದಗಳು ಮತ್ತು ಎಲ್ಲ ಶಬ್ದಗಳು, ಎಲ್ಲ ನಾದಗಳು ಸದಾ ಹೇಳ್ತಾ ಇರ್ತವೋ, ಹೊಗಳ್ತಾ ಇರ್ತವೋ, ಅವನಲ್ವ ನಿಜವಾದ ಯಶಸ್ಸು ಉಳ್ಳವನು. ಹಾಗಾಗಿ ಯಶಸ್ಸಃ ಅಂದರೆ ಸದಾ ಪರಿಪೂರ್ಣವಾದಂತಹ ಯಶಸ್ಸುಳ್ಳವನು ಭಗವಾನ್ ಅಂತ ಮೂರನೇ ಅರ್ಥ. ಮತ್ತೆ ಶ್ರಿಯ ಅಂತ ನೋಡಿ, ಶ್ರಿಯ ಇಲ್ಲೂ ಹಾಗೆ. ಶ್ರೀ ಅಂದ ತಕ್ಷಣ ನಮಗೆ ಗೊತ್ತು ಏನಕ್ಕೆ ಅಂದರೆ ಲಕ್ಷ್ಮೀ, ಸಂಪತ್ತು ಅಂತ. ಆದರೆ ಶ್ರೀ ಅನ್ನೋದಕ್ಕೆ ಸೌಂದರ್ಯ ಎನ್ನುವಂಥ ಅರ್ಥವೂ ಉಂಟು ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಾಗಿ ಶ್ರಿಯ ಅಂದರೆ ಸೌಂದರ್ಯ ಅಂತ ಅರ್ಥ. ಪರಿಪೂರ್ಣವಾದಂತಹ ಸೌಂದರ್ಯಕ್ಕೆ ಶ್ರಿಯ ಅಂತ ಹೆಸರು. ಆ ಪರಿಪೂರ್ಣವಾದ ಸೌಂದರ್ಯ ಉಳ್ಳವನು ಯಾವನೋ ಅವನು ಭಗವಾನ್ ಅಂತ. ಹೌದಲ್ಲ, ಜಗತ್ತಿನಲ್ಲಿ ಯಾವುದೇ ವಸ್ತುವಿಗೂ ಸಹ ನಿಜವಾದ ಸೌಂದರ್ಯ ಬರಬೇಕಿದ್ರೆ ಆ ಚೈತನ್ಯ ವಸ್ತುವಿನ ಸಂಪರ್ಕ ಇದ್ದಾಗ ಮಾತ್ರ ಸೌಂದರ್ಯ ಬರ್ತದೆ. ಹಾಗಿಲ್ಲದೆ ಇದ್ದರೆ ಅದು ಸೌಂದರ್ಯರಹಿತವಾಗಿ ಬಿಡ್ತದೆ. ಹಾಗಾಗಿ ಪರಿಪೂರ್ಣವಾದಂತಹ ಸೌಂದರ್ಯ ಉಳ್ಳವನಾದ್ದರಿಂದ ಅವನು ಭಗವಾನ್. ಇದು ನಾಲ್ಕನೆಯ ಅರ್ಥ. ಮತ್ತೆ ಐದನೆಯ ಅರ್ಥ ಜ್ಞಾನ ವೈರಾಗ್ಯಯೋ. 5 ಮತ್ತು 6 ಜ್ಞಾನ ಎನ್ನುವಂತಹದ್ದು ಐದನೆಯ ವಿವರಣೆಗೆ ಬೇಕಾದಂತಹ ಶಬ್ದ. ಪರಿಪೂರ್ಣವಾದಂತಹ ಜ್ಞಾನ ನಮಗೂ ಉಂಟು, ಆದರೆ ನಮಗೆ ಪೂರ್ಣವೂ ಇಲ್ಲ, ಅದರ ಹಿಂದೆ ಪರಿಯೂ ಇಲ್ಲ. ಹಾಗಾಗಿ ನಾವು ಭಗವಾನ್ ಅಂತ ಆಗೋದಿಲ್ಲ. ಪರಿಪೂರ್ಣವಾದ ಜ್ಞಾನಕ್ಕೆ ಭಗ ಅಂತ ಹೆಸರು. ಅದು ಉಳ್ಳವನು ಭಗವಾನ್. ಅಂದರೆ ಸರ್ವಜ್ಞ ಅಂತ. ನಾವು ಎಷ್ಟೇ ದೊಡ್ಡವರಾದ್ರೂ ಸಹ ಅಲ್ಪಜ್ಞ ಎನ್ನುವಂಥ ಹೆಸರನ್ನು ನಾವು ಬಿಟ್ಟರೂ ಸಹ ಬೇರೆಯವರು ಬಿಡೋದಿಲ್ಲ. ಹಾಗಾಗಿ ನಾವು ಅಲ್ಪಜ್ಞರೇ. ನಮಗದನ್ನು ಬಿಡಬೇಕು ಅಂತ ಆಸೆ, ಆದರೆ ನಮ್ಮ ಹಣೆ ಬರಹ ಬೇರೆಯವರಿಗೆ ಗೊತ್ತಾಗ್ತಾ ಇರ್ತದೆ. ಹಾಗಾಗಿ ನಾವು ಎಂದೂ ಸಹ ಭಗವಾನ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದವರು ಇದ್ದಾರೆ, ಮಹಾತ್ಮರು. ಆ ಶಬ್ದವನ್ನು ಮತ್ತೆ ಮುಂದಕ್ಕೆ ನೋಡೋಣ ನಾವು ಯಾರು ಅವರು ಅಂತ. ಮತ್ತೆ 6ನೇದು ವೈರಾಗ್ಯ. ವೈರಾಗ್ಯ ಅಂದರೆ ಗೊತ್ತು, ಯಾವುದನ್ನು ಅಂಟಿಸಿಕೊಳ್ಳದೆ ಇರುವಂತಹದ್ದಕ್ಕೆ ವೈರಾಗ್ಯ ಅಂತ ಹೆಸರು. ಅಂದರೆ ನಿರ್ಲೇಪತ್ವ, ನಿರ್ಮಮತ್ವ
ಅಂದರೆ ಯಾವನಿಗೆ ಈ ನಿರ್ಲೇಪತ್ವ ನಿರ್ಮಮತ್ವ ಅನ್ನೋದು ಉಂಟೋ ಆತ ಮಾತ್ರ ಭಗವಾನ್. ಹೀಗೆ ಈ 6 ಅರ್ಥದ ಹಿನ್ನೆಲೆಯಲ್ಲಿ ಭಗವಾನ್ ಎನ್ನುವಂತಹ ಶಬ್ದವನ್ನು ವಿಷ್ಣು ಪುರಾಣದ ಒಂದು ಶ್ಲೋಕ ಹೇಳುತ್ತೆ ಅಂತ ಭಾಷ್ಯಕಾರರು ಮತ್ತು ಮಧುಸೂದನ ಸರಸ್ವತಿಗಳು ಉಲ್ಲೇಖ ಮಾಡಿದ್ದಾರೆ. ಇಷ್ಟು ಗುಣಗಳು ಇದ್ದದ್ರಿಂದ ಶ್ರೀಕೃಷ್ಣನನ್ನು ಭಗವಾನ್ ಅಂತ ಕರಿಬೇಕಾಗತ್ತೆ ನಾವು. ಇಷ್ಟಾದ ಮೇಲೆ ಕೆಲವು ಸಲ ನಾವು ನೇರ ಭಗವಂತ ಅಲ್ಲದೇ ಇರುವವರನ್ನೂ ಸಹ ಭಗವಂತನನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂತಹ, ಹಾಗೆ ಪ್ರಯತ್ನ ಮಾಡಿ ತಮ್ಮ ಪ್ರಯತ್ನದಲ್ಲಿ ಸಫಲತೆಯನ್ನು ಕಂಡಂತಹ ಮಹಾನುಭಾವರನ್ನು ಸಹ ನಾವು ಭಗವಾನ್ ಅಂತ ಕರಿತೇವೆ ಅಲ್ವಾ. ಅಂದರೆ ಭಗವಂತನನ್ನು ತಿಳಿದುಕೊಂಡಂತಹ ಜ್ಞಾನಿಗಳನ್ನು, ಅಪರೋಕ್ಷ ಜ್ಞಾನಿಗಳನ್ನು ನಾವೇನಂತ ಕರಿತೇವೆ? ಭಗವಾನ್ ಅಂತ ಕರಿತೇವೆ. ಈ ಅರ್ಥದಲ್ಲಿ ಬಂದಾಗ ನೋಡಿ, ಮಧ್ಯದಲ್ಲಿ ಹೇಳಿಬಿಡ್ತೇನೆ ಅದನ್ನು. ಉದಾಹರಣೆಗೆ ಭಗವಾನ್ ರಮಣರು ಅಲ್ವಾ, ಭಗವಾನ್ ಶ್ರೀಧರ ಸ್ವಾಮಿಗಳು, ಮತ್ತು ಭಗವಾನ್ ಸದ್ಗುರು ಸಮರ್ಥ ರಾಮದಾಸರು, ಭಗವಾನ್ ರಾಮಕೃಷ್ಣ ಪರಮಹಂಸರು. ಅಂದರೆ ಭಗವಂತನನ್ನು ಕಂಡುಕೊಂಡವರನ್ನು ಸಹ, ಅಂದರೆ ಅವನನ್ನು ಸಾಕ್ಷಾತ್ಕರಿಸಿಕೊಂಡವರನ್ನು ಸಹ, ಜ್ಞಾನಿಗಳನ್ನು ನಾವು ಭಗವಾನ್ ಅಂತ ಕರಿತೇವೆ. ಈ ಅರ್ಥದಲ್ಲಿ ಬಂದಾಗ ಏನಾಗುತ್ತೆ ಕೇಳಿದರೆ, ಅಂದರೆ ಜ್ಞಾನಿಗಳ ಪರವಾದಾಗ ಇದಕ್ಕೆ ಕೆಳಗಿನಂತೆ ಅರ್ಥ ಹೇಳಬೇಕಾಗುತ್ತೆ. ಭಗವಂತನನ್ನು ಕಂಡುಕೊಂಡವರಿಗೆ ಏನೆಲ್ಲ ಸಾಮರ್ಥ್ಯ ಇರ್ತದೆ? ಭಗವಂತನಿಗೇ ಇರ್ತದೆ, ಮತ್ತು ಭಗವಂತನನ್ನು ಕಂಡುಕೊಂಡವರಿಗೂ ಸಹ ಈ 6 ಗುಣಗಳು ಇರ್ತವೆ. ಅಂದರೆ ಈ 6 ಸಾಮರ್ಥ್ಯಗಳು ಅವರಲ್ಲಿ ಇರ್ತವೆ. ಯಾವ್ಯಾವುದು ಅಂದರೆ ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನಿತಿ. ಇದು ಸಹ ವಿಷ್ಣು ಪುರಾಣದ್ದೇ ಶ್ಲೋಕ. ಏನು ಅಂದರೆ ಉತ್ಪತ್ತಿಂ ವಿನಾಶಂ, ಪರಮಾತ್ಮನನ್ನು ಕಂಡುಕೊಂಡವರಿಗೆ ಇವಿಷ್ಟು ಗೊತ್ತಾಗ್ತವೆ. ಅಪರೋಕ್ಷ ಜ್ಞಾನಿಗಳು ಈ ಜೀವಿಗಳ, ಅಂದರೆ ಈ ಪ್ರಾಣಿಗಳ ಹುಟ್ಟುವಿಕೆ ಮತ್ತು ಅವುಗಳ ನಾಶ. ಉತ್ಪತ್ತಿಂ ಚ ವಿನಾಶಂಚ, ಅಂದರೆ ಈ 2ರ ರಹಸ್ಯವನ್ನು ಸಹ ಅವರು ಬಲ್ಲವರಾಗಿರ್ತಾರೆ. ಮತ್ತೆ ಮುಂದಿನ ಮಾತು ಭೂತಾನಾಂ ಆಗತಿಂ ಗತಿಂ, ಈ ಜೀವಿಗಳ ಹುಟ್ಟಿನ ಪೂರ್ವದ ಸ್ಥಿತಿ ಮತ್ತು ಮರಣದ ನಂತರ ಅವರ ಗತಿ, ಇದನ್ನೂ ಸಹ ಅವರು ಬಲ್ಲವರಾಗಿರ್ತಾರೆ. 4 ಗುಣಗಳಾದವು ಅಲ್ಲಿಗೆ. ಮತ್ತೆ ವೇತ್ತಿ ವಿದ್ಯಾಂ ಅವಿದ್ಯಾಂಚ, ವಿದ್ಯಾ ಅಂದರೆ ಜ್ಞಾನ, ಅಂದರೆ ಸತ್ಯ ಅಂತ ಅರ್ಥ. ಅವಿದ್ಯಾ ಅಂದರೆ ಅಜ್ಞಾನ, ಅಂದರೆ ಮಿಥ್ಯಾ ಅಂತ ಅರ್ಥ. ಅಂದರೆ ಅವರು ಈ ಪ್ರಪಂಚ ಇದು ಮಿಥ್ಯಾಭೂತವಾದದ್ದು, ಪ್ರಪಂಚದ ಹಿಂದೆ ಇರುವಂತಹ, ಅಂದರೆ ಪ್ರಪಂಚಕ್ಕೆ ಅಧಿಷ್ಠಾನವಾದಂತಹ ಪರಬ್ರಹ್ಮ ವಸ್ತು ಮಾತ್ರ ಶಾಶ್ವತವಾದದ್ದು. ಹೀಗೆ ಇದಿಷ್ಟನ್ನೂ ಸಹ ಅವರು ಬಲ್ಲವರಾಗಿರ್ತಾರೆ. ಹಾಗಾಗಿ ಇದನ್ನು ಬಲ್ಲವರಾದ್ದರಿಂದ, ಈ 6 ತಿಳಿದವರಾದ್ದರಿಂದ ಅವರನ್ನೂ ಸಹ, ಜ್ಞಾನಿಗಳನ್ನು ಸಹ ಭಗವಾನ್ ಅಂತ ಕರಿತೇವೆ. ಇಷ್ಟು ಅರ್ಥದ ಹಿನ್ನೆಲೆಯಲ್ಲಿ ಮತ್ತೆ ಕೃಷ್ಣ ಸ್ವತಃ ಭಗವಂತನೂ ಹೌದು, ಅವನು ಇದೆಲ್ಲವನ್ನೂ ಸಹ ಬಲ್ಲವನೂ ಆದ್ದರಿಂದ ಅವನನ್ನು ಭಗವಾನ್ ಅಂತಲೇ ಕರಿಬೇಕಾಗತ್ತೆ. ಹಾಗಾಗಿ ವೇದವ್ಯಾಸರು ಮಹಾಭಾರತ ಉದ್ದಕ್ಕೂ ಭಗವಾನ್ ಅಂತಲೇ ಅವನನ್ನು ಕರೆದುಕೊಂಡು ಬಂದಿದ್ದಾರೆ. ಗೀತೆಯಲ್ಲಿ ನಾವು ಅದನ್ನು ಸ್ಪಷ್ಟವಾಗಿ ನೋಡ್ತೇವೆ. ಅಂತಹ ಶ್ರೀ ಭಗವಾನ್ ಉವಾಚ, ಅಲ್ಲಿ ಇನ್ನೊಂದು ಸಂಶಯ ಬರುತ್ತೆ ಮತ್ತೆ ಪುನಃ. ಅಲ್ಲಿ ಶ್ರೀ ಅಂತ ಉಂಟು, ಮತ್ತೆ ಪುನಃ ಬರೇ ಭಗವಾನ್ ಉವಾಚ ಅಂತ ಇಲ್ಲ. ಯಾಕೆಂದರೆ ಮತ್ತೆ ಪುನಃ ಇಳಿದು ಹೋಗಬೇಕಿದ್ರೆ ಆ ಶ್ರೀ ಅನ್ನೋದೊಂದು ಬಿಟ್ಟು ಹೋಯ್ತಲ್ರಿ ಅಂತ. ಈಗಷ್ಟೇ ನಾನು ಶ್ರೀ ಅನ್ನೋದಕ್ಕೆ ಒಂದು ಅರ್ಥ ಹೇಳಿದೆ, ಸೌಂದರ್ಯ ಅಂತ. ಅಂದರೆ ಶ್ರೀಶ್ಚ ಅಸೌ ಭಗವಾಂಚ ಶ್ರೀ ಭಗವಾನ್, ಅಂದರೆ ಸೌಂದರ್ಯ ಪೂರ್ಣನಾದವನು ಶ್ರೀಕೃಷ್ಣ ಎನ್ನುವಂಥ ಅರ್ಥದಲ್ಲೂ ಹೇಳಬಹುದು. ಇನ್ನೊಂದು ಅರ್ಥ ಶ್ರೀ ಅನ್ನೋದಕ್ಕೆ ಸಂಪತ್ತು ಎನ್ನುವಂಥ ಅರ್ಥ ಇದೆ ಅಂತ ಈಗ ತಾನೇ ನಾವು ನೋಡಿದ್ದೇವೆ. ಶ್ರೀ ಅಂದರೆ ಸಂಪತ್ತು. ಯಾವುದು ನಿಜವಾದ ಸಂಪತ್ತು? ಭೌತಿಕವಾದಂತಹ ಸಂಪತ್ತನ್ನೂ ಸಂಪತ್ತು ಅಂತ ಕರಿತೇವೆ,
ಆಧ್ಯಾತ್ಮಿಕವಾದಂಥ ಜ್ಞಾನವನ್ನೂ ಸಂಪತ್ತು ಅಂತ ಕರಿತೇವೆ. ಆದರೆ ಭೌತಿಕ ಪ್ರಪಂಚದ ಸಂಪತ್ತು ಇದು ಕರಗಿ ಹೋಗುವ ಸಂಪತ್ತು, ಅದು ಕರಗದೇ ಇರುವ ಸಂಪತ್ತು. ಹಾಗಾಗಿ ಆ ಕರಗದೇ ಇರುವ ನಿರಂತರ ಆನಂದ ಸ್ವರೂಪವಾದಂಥ ಮೋಕ್ಷ ಎನ್ನುವಂಥ ಸಂಪತ್ತನ್ನು ಕೊಡುವವನಾದ್ದರಿಂದ ಅವನು ಶ್ರೀ ಭಗವಾನ್. ಇಷ್ಟು ಹಿನ್ನೆಲೆಯಲ್ಲಿ ಶ್ರೀ ಭಗವಾನು ವಾಚ, ಕೃಷ್ಣ ಅರ್ಜುನನ ಕುರಿತು ಹೇಳಿದ. ಈಗ ಒಂದು ಕ್ಷಣಕಾಲ ನಾವು ವಿಚಾರ ಮಾಡಬೇಕು. ಅರ್ಜುನ ಮೊದಲನೇ ಅಧ್ಯಾಯದಲ್ಲಿ ತನ್ನ ದುಃಖ ದುಮ್ಮಾನವನ್ನು ನೋವನ್ನೆಲ್ಲ ಕೃಷ್ಣನ ಹತ್ರ ಪರಿಪರಿಯಾಗಿ ಹೇಳ್ಕೊಂಡಿದ್ದಾನೆ. ಎಳೆಯಾಗಿ ಬಿಡಿಸಿ 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 ಹೇಳಿದ್ದಾನೆ. ಯುದ್ಧದಿಂದ ಏನೆಲ್ಲ ಅನರ್ಥವಾಗತ್ತೆ ಅಂಥೇಳಿ ಕೊನೆಗೆ ತನಗೆ ಈ ಯುದ್ಧ ಬೇಡ ಅಂಥೇಳಿ ರಥೋಪಸ್ಥ ಉಪಾವಿಶದ್, ಕುಳಿತೇ ಬಿಟ್ಟ ಅಂತ. ಈಗ ಸಾಮಾನ್ಯದವರ ಏನು ಮಾಡ್ತಿದ್ರು, ಅರ್ಜುನ ಅಳಬೇಡ್ವೋ ಅಂಥೇಳಿ ಅವನ ಬೆನ್ನ ಮೇಲೆ ಕೈ ಹಾಕಿ ಅವನನ್ನು ಮೈದಡವಿ ಸಮಾಧಾನಪಡಿಸಿ, ಸಾಧ್ಯ ಆದರೆ ಅರ್ಜುನನ ಕಣ್ಣೀರನ್ನು ಒರೆಸಿ ಏನೆಲ್ಲ ಸಮಾಧಾನ ಮಾಡಬೇಕೋ ಅಂತ ಮಾಡಬೇಕಾಗಿತ್ತು. ಕೃಷ್ಣನಿಗೆ ಹಾಗೆ ಮಾಡುವ ಅವಕಾಶವೂ ಇತ್ತು, ಹೇಳಿ ಕೇಳಿ ಭಾವ ಅಲ್ವಾ. ಆದರೆ ಕೃಷ್ಣ ಹೀಗೆ ಮಾಡಲಿಕ್ಕೆ ಹೋಗಲಿಲ್ಲ ಹೇಳ್ತಾರೆ ವೇದವ್ಯಾಸರು. ಎತ್ಕೊಳ್ತಾನೆ ಶುರು ಮಾಡಿದ. ಏನು ಕೇಳಿದರೆ, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯ ಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಮತ್ತೆ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ಕೃಷ್ಣನ ಉಪದೇಶ ಇನ್ನು ಪ್ರಾರಂಭ ಆಗಿಲ್ಲ. ಕೃಷ್ಣನ ಮೊದಲ ಮಾತು ಇದು ಗೀತೆಯಲ್ಲಿ. ಆ ಮೊದಲ ಮಾತೇ ನಾವು ನೀವು ಅಂದುಕೊಂಡಿದ್ದಕ್ಕಿಂತ ತೀರಾ ವ್ಯತಿರಿಕ್ತವಾಗಿ ಹೋಗೋದಕ್ಕೆ ಪ್ರಾರಂಭ ಆಗಿದೆ. ಯಾಕೆ ಕೇಳಿದರೆ, ಅರ್ಜುನ ಹಿಂದೆ ಏನೆಲ್ಲ ತನ್ನ ದುಃಖವನ್ನು ಸಂತಾಪವನ್ನು ತೋಡಿಕೊಂಡು ಅಂಥ ಅನರ್ಥವಾಗತ್ತೆ, ಇಂಥ ಅನರ್ಥ ಆಗತ್ತೆ, ಯುದ್ಧ ಬೇಡ, ಅದರಿಂದ ಏನೆಲ್ಲ ಗೊಂದಲ ಆಗತ್ತೆ ಅಂತೆಲ್ಲ ಹೇಳಿದ್ನಲ್ಲ, ಅರ್ಜುನನ ದೃಷ್ಟಿಯಲ್ಲಿ ಇವೆಲ್ಲವೂ ಅತ್ಯಂತ ದೊಡ್ಡ ಸಮಸ್ಯೆ. ಕೃಷ್ಣನ ದೃಷ್ಟಿಯಲ್ಲಿ ಈ ಯಾವುದಕ್ಕೂ ಸಹ ಉತ್ತರ ಕೊಡಬಾರದು. ಅಂದರೆ ಆ ಎಲ್ಲ ಅರ್ಜುನನ ಸಂಶಯಗಳು ಗೊಂದಲಗಳು ಉತ್ತರ ಕೊಡುವುದಕ್ಕೆ ನಾಲಾಯಕಾದವುಗಳು. ಹಾಗಾಗಿ ಅವುಗಳನ್ನು ಸ್ಪರ್ಶ ಮಾಡುವುದಿಲ್ಲ ಕೃಷ್ಣ. ಯಾಕೆ ಅಂದರೆ ಕೃಷ್ಣನ ವಿಚಾರವೇ ಬೇರೆ, ಅರ್ಜುನನ ವಿಚಾರವೇ ಬೇರೆ. ಅರ್ಜುನನ ಮಟ್ಟಕ್ಕೆ ಕೃಷ್ಣ ಇಳಿದ್ರೆ ಮತ್ತು ಪುನಃ ಗೀತೆ ಬೇಕಾಗಿರಲಿಲ್ಲ. ಕೃಷ್ಣನ ಮಟ್ಟಕ್ಕೆ ಅರ್ಜುನ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಕೃಷ್ಣ ತನ್ನ ವಿಚಾರದ ಸರಣಿಗೆ ಅರ್ಜುನನ್ನು ಎಳೆದುಕೊಂಡು ಹೋಗ್ತಾನೆ. ಅದಕ್ಕೋಸ್ಕರ ಅರ್ಜುನನಿಗೆ ಕುರಿತು ಮೊದಲು ಹೇಳಿದ ಮಾತು, ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ಈ ಶ್ಲೋಕದ ಅಕ್ಷರಾರ್ಥವನ್ನು ನೋಡಿಬಿಡೋಣ. ಈ ಯುದ್ಧದ ಅತ್ಯಂತ ವಿಷಮ ಪರಿಸ್ಥಿತಿಯಲ್ಲಿ, ಸಂಕಟದ ಪರಿಸ್ಥಿತಿಯಲ್ಲಿ ನಿನಗೆ ಈ ರೀತಿಯಾದಂತಹ ಕಶ್ಮಲ ಭಾವನೆ ಎಲ್ಲಿಂದ ಬಂದು ಅಡರಿಕೊಂಡಿತು? ಆಮೇಲೆ ಇದು ಸತ್ಪುರುಷರಿಗೆ, ಆರ್ಯರಾದವರಿಗೆ ಇದು ಯೋಗ್ಯವಾದಂತಹದ್ದು ಅಲ್ಲ. ನೀನು ಹೀಗೆಯೇ ಮುಂದುವರೆದ್ರೆ ಇದನ್ನೇನಾಗತ್ತೆ ಕೇಳಿದರೆ, ನಿನಗೆ ಅಸ್ವರ್ಗ್ಯಂ, ಸ್ವರ್ಗದ ದಾರಿ ಕಟ್ಟು ಹೋಗತ್ತೆ, ಮತ್ತು ಅಕೀರ್ತಿ, ನಿನಗೆ ಕೀರ್ತಿಯೂ ಸಿಗುವುದಿಲ್ಲ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಏನು ಹೇಳ್ತಾನೆ ಗೀತಾಚಾರ್ಯ ಈ ಶ್ಲೋಕದಲ್ಲಿ ಅಂದರೆ, ಈ ಶ್ಲೋಕವನ್ನು ಹೇಳುವ ಮೂಲಕ ಅರ್ಜುನನ ಪ್ರಶ್ನೆಗಳಿಗೆ ಕೃಷ್ಣ ಮರುಪ್ರಶ್ನೆ ಹಾಕ್ತಿದ್ದಾನೆ. ಅವನ ದುಃಖಕ್ಕೆ ಸಮಾಧಾನವನ್ನು ಹೇಳೋದಿಲ್ಲ, ಮರುಪ್ರಶ್ನೆ. ಯಾಕೆ ಅಂದರೆ ಕೃಷ್ಣನ ದೃಷ್ಟಿಯಲ್ಲಿ ಅರ್ಜುನನ ಈ ಎಲ್ಲ ಗೊಂದಲಗಳು ತೀರಾ ಬಲ್ಬಜವಾದವುಗಳು. ಹಾಗಾಗಿ ಅವು ನಿಲ್ಲೋದಿಲ್ಲ, ಉತ್ತರಿಸೋಕ್ಕೆ ಅವು ಯೋಗ್ಯವಾದವುಗಳು ಅಲ್ಲ. ಆತ ಹೇಳ್ತಾನೆ, ವಿಷಮೇ ಇದಂ ಕಶ್ಮಲಂ ತ್ವಾ ಕುತಃ ಸಮುಪಸ್ಥಿತಂ. ಈ ವಿಷಮ ಕಾಲದಲ್ಲಿ ನಿನಗೆ ಏಕೆ ಈ ಮಾನಸಿಕವಾದಂತಹ ಮಂಕುತನ ಕವಿಯಿತು ಅಂತ. ಅಂದರೆ ಈ ಕಶ್ಮಲ ಅಂತ ಒಂದು ಶಬ್ದ ಉಂಟು ಇಲ್ಲಿ. ಕಶ್ಮಲ ಅಂದರೆ ಏನು?
ಕಶ್ಮಲ ಅಂದರೆ ನಾವು ಕೊಳೆ ಅಂತ ಹೇಳ್ತೇವೆ. ಕೊಳೆ ಅಂದರೆ ನಮಗೆ ಕಣ್ಣಿಗೆ ಕಾಣುವುದು ಕೊಳೆ, ಆದರೆ ಮನಸ್ಸಿನ ಕೊಳೆಗೂ ಸಹ ಕಶ್ಮಲ ಅಂತ ಕರೀತಾರೆ. ಆ ಮನಸ್ಸಿನ ಕೊಳೆಯೇ ಏನು ಅಂದರೆ ಮಂಕುತನ. ಅಂದರೆ ಯಾವುದನ್ನು ಯಾವ ಕಾಲದಲ್ಲಿ ವಿಚಾರ ಮಾಡಬೇಕಿತ್ತೋ ಅದಕ್ಕೆ ವ್ಯತಿರಿಕ್ತವಾದದ್ದನ್ನು ಮಾಡುವುದೇ ಕಶ್ಮಲತೆ. ಮತ್ತು ಕೆಲವು ಸಲ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂಥ ಸ್ಥಿತಿ, ಇದನ್ನೇ ನಾವು ಮಂಕುತನ ಅಥವಾ ಮನಸ್ಸಿನ ಕುಸಿತ ಅಂತ ಹೇಳ್ತೇವೆ. ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಡಿಪ್ರೆಷನ್ ಅಂತ. ಹೀಗೆ ಅರ್ಜುನನಿಗೆ ಇಂತಹ ಈ ಕೊಳಕು, ಈ ಮಂಕುತನ ಕುತಃ ಎಲ್ಲಿಂದ ಬಂದು ಅಡರೀತು ಅಂತ ಕೇಳ್ತಾನೆ ಕೃಷ್ಣ. ಅಂದರೆ ಯಾಕೆ ಈ ಪ್ರಶ್ನೆ ಕೇಳ್ತಾನೆ ಅಂದರೆ, ಇದು ವಾಸ್ತವಿಕವಾಗಿ ಅತ್ಯಂತ ಉತ್ಸಾಹದಿಂದ ಮುನ್ನುಗ್ಗುವಂತಹ ಕಾಲ. ಯುದ್ಧ ಭೂಮಿಗೆ ಬಂದ ಆದ ಮೇಲೆ ನಿನಗೆ ಇಂತಹ ಮಾನಸಿಕವಾದಂತಹ ಕುಸಿತ ಉಂಟಾಗ್ತಾ ಉಂಟಲ್ಲ, ಹಾಗಾಗಿ ಇದು ಒಂದು ರೀತಿಯಲ್ಲಿ ಇದು ಡಿಪ್ರೆಷನ್ನೇ ಅಂತ. ಯುದ್ಧ ಬೇಕೋ ಬೇಡೋ ಅಂತ ಈಗ ತೀರ್ಮಾನ ಮಾಡುವುದಲ್ಲ, ಅದನ್ನು ತೀರ್ಮಾನ ಮಾಡುವ ಕಾಲ ಆಗಿ ಹೋಗಿದೆ. ಆಗ ನಾವು 10 ಹಂತದಲ್ಲಿ ಯುದ್ಧ ಬೇಕು ಅಥವಾ ಬೇಡ ಅನ್ನೋದನ್ನು ವಿಚಾರ ಮಾಡಿದ್ದೇವೆ. ಮತ್ತು ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಉಂಟೋ ಅಷ್ಟರ ಮಟ್ಟಿಗೆ ಯುದ್ಧ ಬೇಡ ಅದನ್ನು ಅಂದರೆ ತಡೆಯೋದಕ್ಕೆ ನಾವು ಪ್ರಯತ್ನ ಮಾಡಿದ್ದು ಆಗಿದೆ. ಆದರೆ ಕೊನೆಯಲ್ಲಿ ಸಂಧಾನ ವಿಫಲವಾಯಿತು, ಕೊನೆಗೆ ಯುದ್ಧವೇ ಆಗಬೇಕು ಅಂತ ತೀರ್ಮಾನ ಆಯಿತು. ತೀರ್ಮಾನ ಆದದ್ದಕ್ಕೆ ನಾವು ಬದ್ಧರಾಗಿ ಅದಕ್ಕಿಂತ ಮುಂದಿನ ಹಂತವಾಗಿ ಈಗ ನಾವು ಬ್ಯಾಟಲ್ ಫೀಲ್ಡ್ಗೆ ಅಂದರೆ ಯುದ್ಧ ಭೂಮಿಗೆ ನಾವು ಬಂದಿದ್ದೇವೆ. ಬಂದ ಆದ ಮೇಲೆ ಈಗ ಯುದ್ಧ ಮಾಡುವುದು ಸರಿಯೋ ಅಥವಾ ತಪ್ಪೋ ಅಂತ ವಿಚಾರ ಮಾಡುವಂತಹದ್ದು ಅಲ್ಲ. ಯಾಕೆ ಅಲ್ಲ ಅಂದರೆ, 1, 2, 3, 4 ಹಂತಗಳು ದಾಟಿ ಮುಂದಕ್ಕೆ ಬಂದ ಆದಮೇಲೆ ಮತ್ತೆ ಹಿಂದಿನದನ್ನು ವಿಚಾರ ಮಾಡಬಾರದು. ಹಾಗೆ ವಿಚಾರ ಮಾಡಿದರೆ ಏನಾಗುತ್ತೆ ಅಂದರೆ, ಒಂದು ತಮಾಷೆಯ ಮಾತು, ಕೆಲವು ಜನ ಈ ಕ್ಷೌರ ಮಾಡ್ಕೊಂಡು ಬಿಡ್ತಾರೆ. ಕ್ಷೌರ ಮಾಡಿಕೊಂಡು ಆದ ಮೇಲೆ ಅಯ್ಯೋ ಇವತ್ತು ನಾ ಮಾಡ್ಕೊಳ್ಬಹುದಿತ್ತಾ ಅಂತ ವಿಚಾರ ಮಾಡ್ತಾರೆ. ಆಗ ಹೋಗಿ ಎಷ್ಟು ಜನ ಮುಹೂರ್ತ ಕೇಳೋರು ಇದ್ದಾರೆ, ಇವತ್ತಿನ ದಿವಸ ಒಳ್ಳೆಯದಿತ್ತಾ ಹೀಗೆ ಅಂತ. ಇದನ್ನು ಯಾಕೆ ಹೇಳೋದಕ್ಕೆ ಅಂದರೆ, ಪ್ರಕೃತಕ್ಕೆ ಅರ್ಜುನನ ಪರಿಸ್ಥಿತಿಯೂ ಸಹ ಹೀಗೆ. ಯುದ್ಧ ಭೂಮಿಗೆ ಬಂದ ಆದ ಮೇಲೆ ಯುದ್ಧ ಆಗಬೇಕು ಅಂತ ತೀರ್ಮಾನ ಆಗಿಬಿಟ್ಟಿದೆ. ಈಗ ಈ ವಿಚಾರ ಎಷ್ಟರ ಮಟ್ಟಿಗೆ ಸರಿ, ಹೀಗೆ ನೀನು ವಿಚಾರ ಮಾಡಿದರೆ, ಇದು ಹೇಗೆ ಕೇಳಿದರೆ ಇನ್ನೊಂದು ಉದಾಹರಣೆ ಕೊಡಬೇಕು ಅಂದರೆ, ಮದುವೆ ಆಗಿಬಿಟ್ಟಿದೆ, ಆಗಿ 20 ವರ್ಷ ಸಂಸಾರ ಜೀವನ ಸಾಗಿಬಿಟ್ಟಿದೆ, ಆಗ ನಾನು ಇವಳನ್ನು ಹೆಂಡತಿಯಾಗಿ ಕಟ್ಕೊಳ್ಬಾರ್ದಿತ್ತು ಅಂತ ವಿಚಾರ ಮಾಡಿದರೆ ಏನು ಪ್ರಯೋಜನ? ಹಾಗೆ ಅಲ್ವಾ ಇದು? ಹಾಗಾಗಿ ನೀನು ಬಹಳ ಹಿಂದೆ ಮಾಡುವ ವಿಚಾರವನ್ನು ಈಗ ಮಾಡ್ತಾ ಇದ್ದೀಯ. ಅಂದು ನಾವು ಯುದ್ಧ ಬೇಕೋ ಬೇಡೋ ಅಂತ ವಿಚಾರ ಮಾಡಿದ್ದಾಗಿದೆ, ಆದರೆ ನಾವು ಅದನ್ನು ತಡೆಯೋದಕ್ಕೆ ಪ್ರಯತ್ನವೂ ಮಾಡಿದ್ವಿ, ಆಗಲಿಲ್ಲ, ಯುದ್ಧವೇ ಬೇಕು ಅಂತಾಯಿತು, ಬಂದಿದ್ದೇವೆ. ಇಂತಹ ಸ್ಥಿತಿಯಲ್ಲಿ ನಿನಗೆ ಈ ಕಶ್ಮಲತೆ ಹೇಗೆ ಬಂದು ಅಡರಿತು? ಅದು ಎಂಥ ಪರಿಸ್ಥಿತಿ? ವಿಷಮೇ. ವಿಷಮ ಅಂದರೆ ಏನು? ಸಮ ಅಂದರೆ ಸರಿಯಾದದ್ದು, ಸರಿಯಾದ ಕಾಲದಲ್ಲಿ ಆಗುವಂಥದ್ದು. ವಿಷಮ ಅಂದರೆ ಯೋಗ್ಯವಾದ ಕಾಲದಲ್ಲಿ ಆಗದೇ ಇರೋ, ಅಂದರೆ ಅಯೋಗ್ಯವಾದ ಸಮಯದಲ್ಲಿ ಆಗುವಂಥ ದುಃಖ. ಹಾಗಾಗಿ ನಿನಗೆ ಈ ವಿಷಮ ಪರಿಸ್ಥಿತಿಯಲ್ಲಿ ಅಂದರೆ ಯೋಗ್ಯವಲ್ಲದ ಸಮಯದಲ್ಲಿ ನಿನ್ನ ಮನಸ್ಸಿಗೆ ಯಾಕೆ ಈ ಮಂಕುತನ ಆವರಿಸಿತು? ಒಂದು. ಮತ್ತೆ ಮಂಕುತನ ಆವರಿಸಬಹುದು, ಆವರಿಸಬಾರದು ಅಂತಿಲ್ಲ. ಸರಿಯಾದ ಕಾಲದಲ್ಲಿ ಮಂಕುತನ ಆವರಿಸಿದರೆ ಪರವಾಗಿಲ್ಲ. ಆದರೆ ಆಗಬಾರದ ಸಂದರ್ಭದಲ್ಲಿ ಮಂಕುತನ ಬಂದು ಅಡರಿದರೆ, ಬರಬಾರದ ಸಂದರ್ಭದಲ್ಲಿ ಮಂಕುತನ ಕವಿದರೆ ಆಗೇನಾಗುತ್ತೆ ಕೇಳಿದರೆ, ಅದಕ್ಕೆ ನಾವು ಸಮಾಧಾನ ಮಾಡಿ ಪ್ರಯೋಜನ ಇಲ್ಲ. ಅದಕ್ಕೆ ಒಂದು ರೀತಿಯಲ್ಲಿ ಸ್ವಲ್ಪ ಶಾಕ್ ಟ್ರೀಟ್ಮೆಂಟನ್ನೇ ಕೊಡಬೇಕಾಗತ್ತೆ ಹೀಗೆ ಅಂತ. ಹಾಗಾಗಿ ಇದನ್ನು ಹೇಳ್ತಾ ಹೇಳ್ತಾ ಕೃಷ್ಣ ಮುಂದುವರೆದು ಹೇಳ್ತಾನೆ, ವಿಷಮೇ ತ್ವಾ ಸಮುಪಸ್ಥಿತಂ. ಅಲ್ಲಿ ತ್ವಾ ಅಂದರೆ ನಿನ್ನನ್ನು ಅಂತ, ಅಂದರೆ ನಿನ್ನನ್ನು ಬಂದು ಈ ಕಶ್ಮಲತೆ ಹಿಡಿದುಕೊಂಡ್ತಲ್ಲಪ್ಪ. ಅಂದರೆ ನಿನ್ನನ್ನು ಬಂದು ಹಿಡಿದುಕೊಂಡ್ತಲ್ಲಪ್ಪ ಅಂದರೆ ಬೇರೆಯವರಿಗಾದರೂ ಪರವಾಗಿರಲಿಲ್ವ?
ಅಂದರೆ ಹೌದು, ನಿನ್ನ ಅಣ್ಣ ಧರ್ಮರಾಜ ಏನಾದರೂ ಹೀಗೆ ವಿಚಾರ ಮಾಡಿದ್ದಿದ್ರೆ ಅವನ ಮನೋಧರ್ಮಕ್ಕೆ, ಅವನ ಸ್ವಭಾವಕ್ಕೆ ಒಗ್ಗುವಂಥದ್ದಾಗ್ತಿತ್ತು. ಆದರೆ ನೀನು ಎಂಥವನು? ಈವರೆಗೆ ನಿನ್ನ ಜೀವನದಲ್ಲಿ ಎಷ್ಟೆಲ್ಲ ಯುದ್ಧವನ್ನು ಮಾಡಿ ನೀನು ಗೆದ್ದು ಬಂದವನು. ಯಾವಾಗಲೂ ನಿನ್ನನ್ನು ಇಂತಹ ಕ್ಲೇಶ ಅಡರಲಿಲ್ಲ. ಈಗ ನಿನ್ನನ್ನು ಆವರಿಸಿತು ಅಂತಾದರೆ ನಿನ್ನ ವ್ಯಕ್ತಿತ್ವಕ್ಕೆ, ನಿನ್ನ ಸ್ವಭಾವಕ್ಕೆ ಇದು ಭೂಷಣವಾದದ್ದು ಅಲ್ಲ. ಹಾಗಾಗಿ ತ್ವಾಸಮುಪಸ್ಥಿತಂ, ನಿನಗೆ ಇದು ಯೋಗ್ಯವಾದದ್ದು ಅಲ್ಲ. ಹಾಗಾಗಿ ಇದನ್ನು ನೀನು ಕೈಬಿಡಬೇಕು ಅಂತ. ಯಾಕೆ ಅಂದರೆ ಇಷ್ಟೆಲ್ಲ ಕೃಷ್ಣ ಹೇಳಿ ಆದಮೇಲೆ ಈಗ ಅರ್ಜುನ ಇನ್ನೊಂದು ಮಾತನ್ನು ಎತ್ತಬಹುದು. ಏನು ಅಂದರೆ, ಈ ಯುದ್ಧದಿಂದ ಜವಾಬ್ದಾರಿಯುತವಾದ ಜನರೆಲ್ಲ ಅಳಿದು ಹೋಗ್ತಾರೆ. ಮತ್ತೆ ಪುಂಡ್ರು ಪೋಖ್ರಿಗಳು ದೇಶದ ಸಿಂಹಾಸನದ ಮೇಲೆ ಕುಳಿತುಕೊಳ್ತಾರೆ. ದೇಶದ ಭವಿಷ್ಯ ಕರಾಳವಾಗಿ ಬಿಡ್ತದೆ ಕೃಷ್ಣ. ಅದಕ್ಕೋಸ್ಕರ ನಾನು ಹೀಗೆ ವಿಚಾರ ಮಾಡ್ತಾ ಇದ್ದೇನೆ ಅಂತ ಅರ್ಜುನ ಹೇಳಬಹುದು. ಈ ಮಾತಿನ ಕೆಲವು ಅಂಶವನ್ನು ನಾನು ಹಿಂದೂ ಹೇಳಿದ್ದೆ. ಆದರೆ ಮತ್ತೆ ಇನ್ನೊಮ್ಮೆ ಹಾಗೆ ಹೇಳಿದರೆ ಅದಕ್ಕೆ ಕೃಷ್ಣ ಏನು ಉತ್ತರ ಹೇಳಬಹುದು? ಕೃಷ್ಣನ ದೃಷ್ಟಿಯಲ್ಲಿ ಇದೇನು ಹೊಸ್ತಲ್ಲ. ಯುದ್ಧ ಆದರೆ ಅರ್ಜುನ ಹೀಗೆ ಆಗ್ತಾದೆ ಅಂತ ಹೇಳ್ತಾನಲ್ಲ, ಕೃಷ್ಣನ ದೃಷ್ಟಿಯಲ್ಲಿ ಯುದ್ಧ ಆಗದೇನೆ ಅದು ಈಗ ಆಗಿಬಿಟ್ಟಿದೆ. ಯಾಕೆ ಅಂದರೆ ಯುದ್ಧ ಆಗದೇ ಇದ್ದರೆ ಈ ಪುಂಡರ ಜಗದ್ಗುರುವಾದಂತಹ ದುರ್ಯೋಧನನೇ ಈ ದೇಶದ ಸಿಂಹಾಸನವನ್ನು ಏರ್ತಾನೆ. ಈಗಾಗಲೇ ಏರ್ಬಿಟ್ಟಿದ್ದಾನೆ. ಅವನು ವಾಸ್ತವಿಕವಾಗಿ ರಾಜನಲ್ಲ, ಪಟ್ಟಾಭಿಷೇಕ ಆಗಲಿಲ್ಲ ಅವನಿಗೆ. ಆದರೂ ಸಹ ತಾನು ರಾಜ ಅಂತ ಅಂದ್ಕೊಂಡು ಆತ ತನ್ನ ಅಪ್ಪ ಮಾಡುವ ಕೆಲಸವನ್ನೆಲ್ಲ ಅವನೇ ಮಾಡ್ತಾ ಇದ್ದಾನೆ. ಹಿಂದೆ ಒಂದು ಸಲ ನಮ್ಮ ದೇಶದಲ್ಲಿ ಇಂಥ ಪರಿಸ್ಥಿತಿಯೇ ಬಂದಿತ್ತು, ನಿಮಗೆ ನೆನಪಿರಬೇಕು, ನೆನಪಿಸಿಕೊಳ್ಳಿ. ಹೀಗೆ ಇಂತಹ ದುರ್ಯೋಧನ ಈ ಸಿಂಹಾಸನದ ಮೇಲೆ ಕುಳಿತಾಗ ಇವನಿಗೆ ಬುದ್ಧಿ ಹೇಳಿ ತಿದ್ದಿ ತೀಡುವಂತಹ ಹಿರಿಯರು ಅಂತ ಕರೆಸಿಕೊಂಡಂತಹ ಭೀಷ್ಮರು ದ್ರೋಣರು ಏನು ಮಾಡ್ತಾರೆ ಕೇಳಿದರೆ, ಇವನು ಹಾಕಿದ ತಾಳಕ್ಕೆ ಇವರು ಸಹ ಹೆಜ್ಜೆ ಹಾಕ್ತಾರೆ. ಈಗ ನಾವು ನೋಡ್ತಾ ಇದ್ದೇವೆ ಅಲ್ವಾ? ಹಾಗಿಲ್ಲದೆ ಇದ್ದಿದ್ರೆ ತುಂಬಿದ ಸಭೆಯಲ್ಲಿ ನಿನ್ನ ಹೆಂಡತಿಯ ಮಾನವನ್ನು ಅವರು ಹರಾಜು ಹಾಕ್ಲಿಕ್ಕೆ ಹೊರಟಾಗ ಇವರೆಲ್ಲ ಏನು ಮಾಡ್ತಾ ಇದ್ರು ಅಂದರೆ ಇವರು ಸಹ ಯಥಾ ರಾಜ ತಥಾ ಪ್ರಜಾ ಅಂತ ಆಗಿಬಿಟ್ಟಿದ್ದಾರೆ ಈಗಾಗಲೇ. ಹಾಗಾಗಿ ಆ ದುರ್ಯೋಧನ ಹಾಕುವ ತಾಳಕ್ಕೆ ಹೆಜ್ಜೆ ಹಾಕ್ತಾ ಅವನು ಕುಳಿತ ಸಿಂಹಾಸನಕ್ಕೆ ಇವರು ದೀರ್ಘದಂಡ ಪ್ರಣಾಮ ಮಾಡೋರಾಗ್ತಾರೆ ಅಷ್ಟೇ ಹೊರತು ಸಹ ಅವನನ್ನು ತಿದ್ದುವ ಸಾಮರ್ಥ್ಯ ಇವರು ಯಾರಿಗೂ ಇಲ್ಲ. ಇದ್ದಿದ್ದರೆ ಭೀಷ್ಮರು ಅಂದೇ ದುರ್ಯೋಧನನ್ನು ತಡೀತಿದ್ರು, ದ್ರೋಣಾಚಾರ್ಯರು ತಡೀತಾ ಇದ್ರು. ಯಾಕೆ ಕೇಳಿದರೆ ಭೀಷ್ಮಾಚಾರ್ಯರು ಎಲ್ಲರಿಗೂ ಹಿರಿಯರಾದದ್ರಿಂದ ಅವರೊಮ್ಮೆ ನೀನು ಕೂತ್ಕೊಳ್ಳೋ ಅಂತ ಗಟ್ಟಿಯಾಗಿ ಹೇಳಿದ್ದಿದ್ರೆ ಧೃತರಾಷ್ಟ್ರನೂ ಬಾಯಿ ಮುಚ್ಕೊಂಡಿರ್ತಿದ್ದ, ದುರ್ಯೋಧನನೂ ಬಾಯಿ ಮುಚ್ಕೊಂಡಿರ್ತಿದ್ದ. ಆದರೆ ಇವರು ಯಾರೂ ಸಹ ಹಾಗೆ ಮಾಡಲಿಲ್ಲ. ಅಂದರೆ ಈಗಾಗಲೇ ಈ ದೇಶದಲ್ಲಿ ಪುಂಡರ ಆಳ್ವಿಕೆ ಸಾಕಷ್ಟು ಬೆಳೆದು ನಿಂತುಬಿಟ್ಟಿದೆ. ಹೀಗೆ ಈ ಜವಾಬ್ದಾರಿಯುಳ್ಳಂತಹ ಭೀಷ್ಮ ದ್ರೋಣಾದಿಗಳೇ ಈ ರೀತಿಯಾಗಿ ನುಣುಚಿಕೊಂಡು ಹೋಗ್ತಾ ಇರಬೇಕಿದ್ರೆ ಈ ಕರಾಳತೆಯ ರೋಗ ಸಾಕಷ್ಟು ಬಲಿತು ನಿಂತುಬಿಟ್ಟಿದೆ. ಈಗ ರೋಗ ಬಹಳವಾಗಿ ಬಲಿತಾಗ ಅದಕ್ಕೆ ಕುಡಿಯುವ ಔಷಧ ಕೊಟ್ಟರೆ ಪ್ರಯೋಜನ ಇಲ್ಲ ಅರ್ಜುನ. ಅದಕ್ಕೇನಿದ್ರೂ ಸಹ ಶಸ್ತ್ರಚಿಕಿತ್ಸೆಯೇ ಆಗಬೇಕು. ಹಾಗಾಗಿ ಯುದ್ಧ ಎನ್ನುವಂತಹ ಶಸ್ತ್ರಚಿಕಿತ್ಸೆಯೇ ಈಗ ಅನಿವಾರ್ಯ ಆದದ್ರಿಂದ ಈಗ ಮುಂದಿರುವಂತಹ ದಾರಿ ಯುದ್ಧ ಒಂದೇ ದಾರಿ. ಹಾಗಾಗಿ ನೀನು ಅಂದುಕೊಂಡ ಹಾಗೆ ಇದು ಯುದ್ಧ ಆದ ಮೇಲೆ ಆಗತ್ತೆ ಅಂತ ಏನು ಹೇಳಿದೆಯಲ್ಲ, ಅದು ಈಗಲೇ ಆಗಿಬಿಟ್ಟಿದೆ. ಹಾಗಾಗಿ ಯುದ್ಧ ಆದ ಮೇಲೆ ಹೀಗಾಗತ್ತೆ ಎನ್ನುವಂಥ ನಿನ್ನ ವಿಚಾರ ಇದು ಸಂಪೂರ್ಣ ಸುಳ್ಳು. ನೀನು ಈಗ ಹೇಗೆ ವಿಚಾರ ಮಾಡ್ತಾ ಇದ್ದೀಯ ಅಂದರೆ, ಒಂದು ಉದಾಹರಣೆ ಕೊಡಬೇಕು ಅಂದರೆ, ಒಬ್ಬ ಬೇಟೆಗಾರ ಅವನು ಹುಲಿಯ ಬೇಟೆಗೋಸ್ಕರ ಹೋಗಿದ್ದಾನೆ ಅಂತ ಅಂದ್ಕೊಳ್ಳಿ. ಹುಲಿಯ ಬೇಟೆ ಆಡ್ತಾ ಅವನಿಗೆ ಮುಂದುವರೆದಾಗ ಹುಲಿಯೂ ಸಿಕ್ಕಿತು ಬೇಟೆಗೆ ಹೋದಾಗ. ಇನ್ನೇನು ಕಂಡ ಹುಲಿಗೆ ಬಾಣವನ್ನು ಬಿಡಬೇಕು ಆತ. ಆಗ ಇದ್ದಕ್ಕಿದ್ದ ಹಾಗೆ ಅಯ್ಯೋ ಪಾಪ ಈ ಹುಲಿಯ ಮರಿಗಳೆಲ್ಲ ಗವಿಯಲ್ಲಿ ಏನು ಮಾಡ್ತಾ ಇವೆಯೇನೋ,
ಇದನ್ನು ಸಾಯಿಸಿಬಿಟ್ರೆ ಆ ಮರಿಗಳೆಲ್ಲ ಅನಾಥವಾಗಿ ಬಿಡ್ತವೆ. ಮತ್ತು ಇದೇನಾದ್ರು ಗಂಡು ಹುಲಿ ಆದದ್ದಿದ್ದರೆ ಅದರ ಹೆಂಡತಿ ಅದಿನ್ನೆಷ್ಟು ಪಶ್ಚಾತ್ತಾಪ ಪಡುತ್ತೋ ಅಂತ ಹೇಳಿ ಆ ಹುಲಿಯ ಮೇಲೆ ಅವನೇನಾದ್ರು ದಯೆ ತೋರಿಸಿದರೆ, ಒಂದು ಹುಲಿಯ ಮೇಲಿನ ದಯೆಯಿಂದ ಏನಾಗುತ್ತೆ ಕೇಳಿದರೆ ಸಾವಿರಾರು ಹಸುಗಳ ಪ್ರಾಣ ಹೋಗ್ತಾ ಇರುತ್ತೆ. ಆದ್ದರಿಂದ ಆ ಸಾವಿರಾರು ಹಸುಗಳ ಪ್ರಾಣ ಉಳಿಸೋದಕ್ಕೋಸ್ಕರ ನೀನು ಈ ಹುಲಿಯ ಮೇಲೆ ದಯೆ ತೋರಬಾರದು ಬೇಟೆಗಾರ. ಹಾಗೆಯೇ ನೀನು ಈಗ ಯುದ್ಧ ಭೂಮಿಯಲ್ಲಿ ಇವರು ನನ್ನವರು, ಇವ್ರನ್ನ ನಾನು ಸಾಯಿಸಬಾರ್ದು ಅಂತೆಲ್ಲ ವಿಚಾರ ಮಾಡಿದರೆ ಬೇಟೆಗಾರ ಹುಲಿ ಮೇಲೆ ದಯೆ ತೋರಿಸಿದಷ್ಟೇ ಪ್ರಯೋಜನ, ಇನ್ನೇನೂ ಇಲ್ಲ. ಆದ್ದರಿಂದ ಹಾಗೆ ವಿಚಾರ ಮಾಡಬೇಡ. ಆದ್ದರಿಂದ ಪ್ರಕೃತಕ್ಕೆ ಬೇಕಾದದ್ದು ಈ ದೇಶದ ಒಂದು ಸುಭಿಕ್ಷ ಸ್ಥಿತಿ ಮುಂದೆ ನಾವು ಕಾಣಬೇಕು ಅಂತಾದರೆ ಈ ಕರಾಳತೆಯ ಸ್ಥಿತಿಗೆ ಒಂದು ಶಸ್ತ್ರಚಿಕಿತ್ಸೆಯನ್ನು ನಾವು ಮಾಡಲೇಬೇಕು. ಅದನ್ನು ನಮಗಿಂತ ಹೆಚ್ಚಾಗಿ ದುರ್ಯೋಧನಾದಿಗಳು ಬಯಸಿದ್ದಾರೆ. ಇನ್ನೇನು ಪೇಷಂಟ್ ಆದವನೇ ಡಾಕ್ಟ್ರೇ ನನಗೆ ಆಪರೇಷನ್ ಮಾಡಿ 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 ಅಂತ ಹೇಳಬೇಕಿದ್ರೆ ಮತ್ತು ಡಾಕ್ಟ್ರು ಯಾಕೆ ಕೈ ಕಟ್ಟಿಕೊಳ್ತಿ ಇರಬೇಕು? ಈ ಅನಸ್ತೇಸಿಯ ಕೊಡೋದೊಂದೇ ಕೆಲಸ ಅಷ್ಟೇ. ಹೀಗೆ ಇಷ್ಟು ಹಿನ್ನೆಲೆಯಲ್ಲಿ ಗೀತಾಚಾರ್ಯ ಮುಂದುವರೆದು ಹೇಳ್ತಾ ಇದ್ದಾನೆ, ಹೀಗೆ ನೀನೇನಾದರೂ ಮುಂದುವರೆದರೆ ಯುದ್ಧ ಬೇಡ ಅಂತ ಹೇಳಿದರೆ ಇದು ಅನಾರ್ಯ ಜುಷ್ಟಂ, ಅಂದರೆ ಸಜ್ಜನರಾದವರು ತುಳಿಯುವಂತಹ ದಾರಿ ಅಲ್ಲ ಇದು ಅಂತ. ಅನಾರ್ಯ ನ ಆರ್ಯ ಅನಾರ್ಯ ಅಂತ. ಆರ್ಯ ಮತ್ತು ಅನಾರ್ಯ ಅದಕ್ಕೆ ವಿರುದ್ಧವಾದ ಪದ ಅನಾರ್ಯ, ಅಂದರೆ ಸಜ್ಜನರು ಮಾಡದೇ ಇರುವಂತಹ ಕೆಲಸ ಇದು ಅಂತ. ಈ ಶಬ್ದವನ್ನು ಕೇಳಿದಾಗ ನಮಗೆ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಏನು ಈ ಆರ್ಯ ಅನಾರ್ಯ ಶಬ್ದ? ಇವತ್ತು ನಾವು ಶಾಲೆಯಲ್ಲಿ ಸೋಷಿಯಲ್ ಸೈನ್ಸ್ ಪುಸ್ತಕ ತೆಗೆದುಬಿಟ್ರೆ ಅದ್ರ ಬಗ್ಗೆ ಎಲ್ಲಿಲ್ಲದ ವಿವರಣೆಯನ್ನೆಲ್ಲ ನಾವು ನೋಡ್ತೇವೆ. ಏನು ಅಂದರೆ ಆರ್ಯರು ಎಲ್ಲಿಂದಲೋ ಬಂದ್ರಂತೆ, ಹಾಗಾಗಿ ಅವರು ಮೂಲತಃ ಈ ದೇಶದವರು ಅಲ್ಲವಂತೆ. ಸೋಷಿಯಲ್ ಸೈನ್ಸ್ ಪಾಠ ಮಾಡೋ ಅಧ್ಯಾಪಕರು ಇದನ್ನೆಲ್ಲ ವಿವರಣೆ ಕೊಡ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲಿ ಇದ್ದಿದ್ದನ್ನು ಅವರು ಹೇಳ್ತಾರೆ. ಟೆಕ್ಸ್ಟ್ ಬುಕ್ಕಲ್ಲೂ ಮಹಾಜ್ಞಾನಿಗಳಾದವರು ಅದನ್ನು ಸೇರಿಸಿದ್ದಾರೆ. ಮಕ್ಕಳು ಅದನ್ನೇ ಉರು ಹೊಡಿತಾರೆ. ಹಾಗಾಗಿ ಅವರ ರಕ್ತದಲ್ಲಿ ಒಂದು ಭಾವನೆ ಬರುತ್ತೆ, ಆರ್ಯರು ಅಂದ ತಕ್ಷಣ ಅವರು ಈ ದೇಶದವರು ಅಲ್ಲ, ಆರ್ಯರು ದ್ರವಿಡರು ಅಂತ. ಹಾಗಾಗಿ ದ್ರವಿಡರು ಮಾತ್ರ ಈ ದೇಶದವರು, ಆರ್ಯರು ಹೊರಗಿನಿಂದ ಬಂದವರು ಅಂತ. ಅಂದರೆ ಈ ಆರ್ಯ ಎನ್ನುವಂಥ ಶಬ್ದವನ್ನು ನಾವು ಎಲ್ಲ ನಮ್ಮ ಟೆಕ್ಸ್ಟ್ ಬುಕ್ಸ್ಗಳಲ್ಲೂ ಸಹ ಅದೊಂದು ಜನಾಂಗದ ಹೆಸರು ಎಂತಲೇ ನಾವು ಬಳಸ್ಕೊಂಡು ಬಂದಿದ್ದೇವೆ. ನಮ್ಮ ದುರ್ದೈವ ಅಂದರೆ. ಆದರೆ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಆರ್ಯ ಎನ್ನುವಂಥ ಶಬ್ದಕ್ಕೆ ಜನಾಂಗ ಎನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಕಡೆಗೂ ಅರ್ಥ ಸಿಗೋದಿಲ್ಲ. ಹಾಗಿದ್ರೆ ಆರ್ಯ ಎನ್ನುವುದಕ್ಕೆ ಏನು ಅರ್ಥ ಅಂದರೆ, ವಸಿಷ್ಠ ಸ್ಮೃತಿಯಲ್ಲಿ ಇದಕ್ಕೊಂದು ಸುಂದರವಾದ ಶ್ಲೋಕ ಉಂಟು. ಏನು ಅಂದರೆ, ಕರ್ತವ್ಯಮಾಚರನ್ ಕಾಮಂ ಅಕರ್ತವ್ಯ ಮನಾಚರನ್ ತಿಷ್ಠತಿ ಪ್ರಕೃತಾಚಾರೇ ಸತು ಆರ್ಯ ಇತಿ ಸ್ಮೃತಃ. ಅಂದರೆ ಆರ್ಯ ಎನ್ನುವಂಥ ಶಬ್ದಕ್ಕೆ ವಿವರಣೆ ಏನು ಅನ್ನೋದನ್ನು ಈ ಶ್ಲೋಕ ಹೇಳುತ್ತೆ. ತನ್ನ ಕರ್ತವ್ಯವನ್ನು ಚಾಚೂ ತಪ್ಪದೇ ಮಾಡುವವನು ಆರ್ಯ. ಅಂದರೆ ನಿರಂತರ ತನ್ನ ಕರ್ತವ್ಯದ ಬಗ್ಗೆ ಯೋಚಿಸುವಂತಹ ವ್ಯಕ್ತಿ. ಮತ್ತು ಅಕರ್ತವ್ಯ ಮಾಚರನ್, ಯಾವುದು ತನ್ನ ಕರ್ತವ್ಯ ಅಲ್ಲವೋ, ಯಾವುದು ತನಗೆ ನಿಷಿದ್ಧವಾದದ್ದೋ ಅದನ್ನು ಮಾಡದೇ ಇರುವವನು ಆರ್ಯ. ಮತ್ತೆ ತಿಷ್ಠತಿ ಪ್ರಕೃತಾಚಾರೇ, ಆತ ಎಲ್ಲಾದರೂ ಹೋದಲ್ಲಿ ಅಲ್ಲಿನ ಲೋಕಾಚಾರವನ್ನು ತಿಳಿದು ಆ ಸಂದರ್ಭಕ್ಕೆ ಸರಿಯಾಗಿ ವರ್ತಿಸುವವನು. ಹಾಗಾಗಿ ತಿಷ್ಠತಿ ಪ್ರಕೃತಾಚಾರೇ ಸತು ಆರ್ಯ ಇತಿ ಸ್ಮೃತಃ. ಇಂತಹ ಸ್ವಭಾವದ ವ್ಯಕ್ತಿಯನ್ನು ಆರ್ಯ ಅಂತ ಕರೆದರು. ಇಂತಹ ಸ್ವಭಾವವುಳ್ಳವನು ಅವನು ಎಷ್ಟು ಎತ್ತರದ ವ್ಯಕ್ತಿ, ಅವನು ಎಂತಹ ಜ್ಞಾನಿ, ಆ ಜ್ಞಾನದ ನೆಲೆಯಲ್ಲಿ ಅವನು ಎಂತಹ ಹಿರಿಯ, ಅವನು ಎಷ್ಟು ದೊಡ್ಡವನು ಅಲ್ವಾ. ಹಾಗಾಗಿ ಇಡೀ ಸಂಸ್ಕೃತ ಸಾಹಿತ್ಯದಲ್ಲಿ ಸಂಸ್ಕಾರ ಸಂಪನ್ನನಾದ ವ್ಯಕ್ತಿಯನ್ನು ಆರ್ಯ ಎನ್ನುವಂಥ ಶಬ್ದದಿಂದ ಕರೆದು ನಮಗೆ ಕಂಡು ಬರುತ್ತೆ. ಜನಾಂಗದ ಹೆಸರಾಗಿ ಒಂದು ಕಡೆಗೂ ಇಲ್ಲ. ಅದರ ದುರ್ದೈವ ಅಂದರೆ, ಇದು ಗೊತ್ತಿದ್ದು ನಾವು ನಮ್ಮ ಮುಂದಿನ ಪೀಳಿಗೆಗೆ ಜನಾಂಗ ಅಂತಲೇ ಪಾಠ ಮಾಡ್ತಾ ಇದ್ದೀವಿ ನಾವು.
ಹಾಗಾಗಿ ದ್ರವಿಡರಿಗೂ ಆರ್ಯರಿಗೂ ನಿರಂತರ ಜಗಳ ಹತ್ತೋದಕ್ಕೆ ಏನು ಬೇಕೋ ಅದು. ಆ ಆರ್ಯ ಎನ್ನುವಂಥದ್ದು ಒಂದು ಜನಾಂಗವೇ ಅಲ್ಲ. ದ್ರವಿಡರಲ್ಲಿ ಹಾಗೆ ಇರೋರೆಲ್ಲರೂ ಅನಾರ್ಯರ ಅಲ್ಲ, ಆರ್ಯರು ಇಲ್ವೇ ಇಲ್ವಾ? ಈ ಸಂದರ್ಭ ಬಂದದಕ್ಕೊಂದು ಮಾತು ಹೇಳ್ತೇನೆ. ಶಾಕುಂತಲ ನಾಟಕದಲ್ಲಿ ಕಾಳಿದಾಸ ಇದನ್ನು ಬಳಸ್ತಾನೆ. ಶಕುಂತಲೆಯ ಬಾಯಿಯಿಂದ ಕಣ್ವ ಮಹರ್ಷಿಗಳು ಆಕೆಯನ್ನು ಬೀಳ್ಕೊಡ್ತಾರೆ. ಅವಳು ದುಷ್ಯಂತನ ಆಸ್ಥಾನಕ್ಕೆ ಹೋಗ್ತಾಳೆ ಸಖಿಯರ ಜೊತೆಗೆ. ಮತ್ತು ಆಶ್ರಮದ ಋಷಿಕುಮಾರರು ಇರ್ತಾರೆ. ತಾನು ಅವನ ಹೆಂಡತಿ ಅಂತ ಹೇಳೋದಕ್ಕೆ ಅವಳು ಎಲ್ಲ ಪ್ರಯತ್ನವನ್ನು ಮಾಡಿರ್ತಾಳೆ. ಆದರೆ ದುರ್ದೈವ ಅಂದರೆ ದೂರ್ವಾಸರ ಶಾಪದಿಂದ ಅವನಿಗೆ ಇದೆಲ್ಲವೂ ಸಹ ಮರೆತು ಹೋಗಿಬಿಡುತ್ತೆ. ಹಾಗಾಗಿ ಇವಳು ಏನೆಲ್ಲ ಹೇಳಿದರೂ ಸಹ ಅವನಿಗೆ ಶಕುಂತಲೆ ತನ್ನ ಹೆಂಡತಿ ಅಂತ ಪರಿಚಯಿಸಲಿಕ್ಕೆ ಬೇಕಾದಂಥ ಯಾವ ಗುರುತೂ ಇವಳ ಹತ್ರ ಇಲ್ಲದೇ ಇದ್ದದ್ರಿಂದ ವಾಸ್ತವಿಕವಾಗಿ ದುಷ್ಯಂತ ಉಂಗುರವನ್ನು ಕೊಟ್ಟಿದ್ದ. ಅದು ಈಗಾಗಲೇ ಆ ಶಚೀತೀರ್ಥದಲ್ಲಿ ಬಿದ್ದು ಹೋಗಿದೆ. ಅದು ಹೀಗೆ ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಆ ಐಡೆಂಟಿಟಿ ಕಾರ್ಡ್ ಇಲ್ಲದೆ ಹೋದದ್ರಿಂದ ಅವಳಿಗೆ ಏನು ಮಾಡಿದರೂ ತನ್ನನ್ನು ಪರಿಚಯಿಸಿಕೊಳ್ಳೋದಕ್ಕಾಗೋದಿಲ್ಲ. ದುಷ್ಯಂತ, ನೀನು ನನ್ನ ಹೆಂಡತಿ ಅಲ್ಲ, ಸಾಲದಕ್ಕೆ ಗರ್ಭಿಣಿ ಇದ್ದೀಯೇ ನೀನು, ಹಾಗಾಗಿ ನನ್ನ ಹೆಂಡತಿ ಅಲ್ಲ ಅಂಥೇಳಿ ಆತ ತಿರಸ್ಕರಿಸ್ಬಿಡ್ತಾನೆ. ಆಗ ಶಕುಂತಲೆ ಬಾಯಿಯಿಂದ ಈ ಶಬ್ದವನ್ನು ಬರುವ ಹಾಗೆ ಕಾಳಿದಾಸ ಬಳಸ್ತಾನೆ. ಅನಾರ್ಯ, ನೀನೊಬ್ಬ ಸಂಸ್ಕಾರ ಸಂಪನ್ನ ವ್ಯಕ್ತಿಯಲ್ಲ, ನೀನೊಬ್ಬ ಯೋಗ್ಯನಲ್ಲ, ಅಯೋಗ್ಯನಿದ್ದೀಯೆ. ಇದೇ ಅರ್ಥವನ್ನು ಜನಾಂಗ ಅಂತ ಅರ್ಥವನ್ನು ಇಟ್ಕೊಂಡು ಹೋದರೆ ಏನಾಗ್ಬೋದು ಹೇಳಿ ನೋಡೋಣ. ಸದ್ಯ ಶಕುಂತಲೆ ದ್ರವಿಡ ದೇಶದಿಂದ ಬಂದಿದ್ಲು, ದ್ರವಿಡ ಜನಾಂಗಕ್ಕೆ ಸೇರಿದವಳಾಗಿದ್ಲು. ಹಾಗಾಗಿ ದುಷ್ಯಂತನನ್ನು ನೀನು ಆರ್ಯನಲ್ಲ ಅನಾರ್ಯ ಅಂತ ನಿಂದನೆ ಮಾಡಿದ್ಲು ಅಂತ ಯಾರೂ ವ್ಯಾಖ್ಯಾನ ಬರಲಿಲ್ಲ. ನಮ್ಮ ಅದೃಷ್ಟ ಚೆನ್ನಾಗಿದೆ ಇವರಿಗೆ. ಹೀಗೆ ನಮಗೆ ಸಂಸ್ಕೃತ ಶಬ್ದಗಳು ಬೇಕು, ಆದರೆ ಆ ಶಬ್ದದ ನಿಜವಾದ ಅರ್ಥ ಏನುಂಟೋ ಅದು ನಮಗೆ ಬೇಡ. ನಮಗಿಷ್ಟ ಬಂದಾಗ ತಿರುಚಬೇಕು ನಾವು ಅದನ್ನು, ಮತ್ತು ಮುಂದಿನ ಜನಾಂಗ ಅದನ್ನು ಒಪ್ಕೊಳ್ಬೇಕು. ಯಾಕೆ ಇಂತಹ ಪರಿಸ್ಥಿತಿ? ಹಾಗಾಗಿ ಆರ್ಯ ಅನ್ನೋದಕ್ಕೆ ಅರ್ಥ ಹಿರಿಯ, ದೊಡ್ಡವನು, ಜ್ಞಾನಿ, ಸಂಸ್ಕಾರವಂತ, ತಿಳಿದವನು, ಯೋಗ್ಯ, ಈ ಎಲ್ಲ ಅರ್ಥಗಳು ಬರ್ತವೆ. ಈ ಆರ್ಯ ಎನ್ನುವಂತಹ ಶಬ್ದವೇ ಮುಂದುವರೆದು ಕನ್ನಡದಲ್ಲಿ ಅಯ್ಯ, ಅದರ ತದ್ಭವ ರೂಪ. ಮತ್ತು ಅಪ್ಪ, ಅಜ್ಜ, ಇನ್ನೂ ಮುಂದುವರಿಬೇಕು ಅಂದರೆ ಆರ್ಯ, ಅಯ್ಯ, ಅಯ್ಯರ್, ಇನ್ನೂ ಬೇಕು ಅಂತ ಬೇಕಿದ್ರೆ ಅಯ್ಯಂಗಾರ್ ಅಂತಲೂ ಹೇಳ್ಕೊಳ್ಬೋದು ಬೇಕಿದ್ರೆ. ಇವೆಲ್ಲವೂ ಪೂಜ್ಯವಾದಂತಹ ಅರ್ಥದ ಹಿನ್ನೆಲೆಯಲ್ಲೇ ಬಂದದ್ದು. ನಮಗೆ ಈ ಪೂಜ್ಯವಾದಂತಹ ಅರ್ಥದಲ್ಲಿ ಈ ಶಬ್ದಗಳನ್ನು ಬಳಸುವಂತಹದ್ದು ತುಂಬ ಅಭ್ಯಾಸ ಆಗಿದೆ. ನೋಡಿ, ಉದಾಹರಣೆಗೆ ನಾವು ಅಪ್ಪ ಅಂದರೂ ಪೂಜ್ಯವಾದ ಅರ್ಥವನ್ನೇ ಕೊಡುವ ಶಬ್ದ, ಅಯ್ಯ ಅಂದರೂ ಅದೇ ಅರ್ಥವನ್ನು ಕೊಡುತ್ತೆ. ಆದರೆ ನಾವೇನು ಮಾಡ್ತೇವೆ? ಅಪ್ಪಯ್ಯ ಅಂತ ಕರಿತೇವೆ. ಅಂದರೆ ಪೂಜ್ಯರಲ್ಲೂ ಪೂಜ್ಯ ಅಲ್ವಾ? ಹಾಗೆ ಇನ್ನು ಕೆಲವು ಸಲ ಅಣ್ಣ, ಅದು ಪೂಜ್ಯವಾದ ಶಬ್ದ. ಅಪ್ಪ ಪೂಜ್ಯವಾದ ಶಬ್ದ, ಅಣ್ಣಪ್ಪ ಅಂತ ಕರಿತೇವೆ. ಮತ್ತೆ ಇನ್ನು ಕಡೆಗೆ ಅಣ್ಣಯ್ಯ ಅಪ್ಪ ಅಂತಲೂ ಕರೀತಾರೆ ಹೀಗೆ ಅಂತ ಅಲ್ವಾ? ಹೀಗೆ ಸದ್ಯ ಅಕ್ಕಮ್ಮ ಎನ್ನುವಂತಹ ಶಬ್ದವೂ ಇದ್ರೂ ಇರಬಹುದೇನೋ, ಗೊತ್ತಿಲ್ಲ ನನಗೆ. ಹೀಗೆ ಇದೆ, ಅದನ್ನು ಸಹ ಇರಬಹುದು. ಇವೆಲ್ಲವೂ ಸಹ ಪೂಜ್ಯ ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ಬೆಳೆದು ಬಂದಂತಹ ಶಬ್ದಗಳೇ ಅಷ್ಟೇ ಹೊರತು ಜನಾಂಗವಾಚಕವಾದಂತಹ ಶಬ್ದ ಅಲ್ಲ. ಹಾಗಾಗಿ ಗೀತೆಯಲ್ಲೂ ಸಹ ಗೀತಾಚಾರ್ಯ ಅದನ್ನು ಹೇಳ್ತಾನೆ, ಅನಾರ್ಯ ಜುಷ್ಟಂ, ಇದು ಸಜ್ಜನರಿಂದ ಸೇವಿತವಾದಂಥ ದಾರಿಯಲ್ಲ, ಈಗ ನೀನು ಹಿಡಿದಂಥ ದಾರಿ. ಇದು ಅನಾರ್ಯರು ಹೋಗುವಂಥ ದಾರಿ. ಅಂದರೆ ಸಭ್ಯರಲ್ಲದೇ ಇರುವಂಥವರು, ಸಂಸ್ಕಾರ ಸಂಪನ್ನರು ಅಲ್ಲದೇ ಇರುವಂಥವರು ಹೇಳುವಂಥ ಮಾತು. ನೀನು ಅಂಥವನಲ್ಲ, ಹಾಗಾಗಿ ಈ ಮಾತನ್ನು ಹೇಳಬಾರದು. ಹಾಗಾಗಿ ಅನಾರ್ಯ ಜುಷ್ಟಂ. ಮತ್ತು ಮುಂದಿನ ಶಬ್ದ ಅಸ್ವರ್ಗ್ಯಂ. ನೀನು ಯುದ್ಧ ಭೂಮಿಗೆ ಬಂದು ಈಗ ಯುದ್ಧ ಮಾಡದೆ ಹಿಂದಿರುಗಿ ಹೋದೆ ಅಂತ ಆದರೆ ಆಗ ನಿನಗೋಸ್ಕರ ತೆರೆದಂತಹ ಸ್ವರ್ಗದ ಬಾಗಿಲು ಎರಡು ರೀತಿಯಲ್ಲಿ. ಯುದ್ಧದಲ್ಲಿ ಸತ್ರೆ ವೀರಸ್ವರ್ಗ, ಬದುಕಿದರೆ ಈ ಭೌತಿಕ ಪ್ರಪಂಚದ ಸ್ವರ್ಗ ಸುಖ. ಇದು ಎರಡೂ ಸಹ ನಿನಗೇನಾಗುತ್ತೆ ಕೇಳಿದರೆ ಮುಚ್ಚಿ ಹೋಗಿಬಿಡುತ್ತೆ. ಮತ್ತೆ ಅಷ್ಟೇ ಅಲ್ಲ, ನೀನು ಯುದ್ಧ ಮಾಡೋದಿಲ್ಲ ಅಂತ ಕೈಕಟ್ಟಿ ಕುಳಿತರೆ ಈಗ ಈ ಪುಂಡರ ಜಗದ್ಗುರು ಅಂತ ದುರ್ಯೋಧನನೇ ಈ ದೇಶದ ರಾಜನಾಗಬೇಕು ಅಂತ ಅವನಿಗೆ ಸಪೋರ್ಟ್ ಮಾಡಿದ ಹಾಗಾಗುತ್ತೆ.
ಹಾಗಾಗಿ ನೀನು ಅಸ್ವರ್ಗ್ಯಂ, ಎರಡು ದೃಷ್ಟಿಯಲ್ಲೂ ಸಹ ಈ ಸ್ವರ್ಗದ ಅವಕಾಶವನ್ನು ಕಳೆದುಕೊಳ್ತೀಯ. ಮತ್ತು ಅಕೀರ್ತಿಕರಂ, ಇದು ನಿನಗೆ ಕೀರ್ತಿಯನ್ನು ಕೊಡುವಂತಹದ್ದು ಅಲ್ಲ. ಈವರೆಗೆ ನಿನಗೆ ಸಂಬಂಧಿಸಿದ ಹಾಗೆ ಎಲ್ಲರೂ ಸಹ ನಿನ್ನನ್ನು ಹೇಗೆ ಗುರುತಿಸಿದ್ದಾರೆ ಕೇಳಿದರೆ, ಅರ್ಜುನ ಅಂದರೆ ಏನು? ಮೂರು ಲೋಕದ ಕೆಚ್ಚದೆಯ ಕಲಿಪಾರ್ಥ ಅಲ್ವಾ? ಇಂಥ ಪರಾಕ್ರಮಿಯಾದವನು ಯುದ್ಧ ಮಾಡಲಿಕ್ಕೆ ಅಂತ ಹೋದವನು ಯುದ್ಧ ಮಾಡದೆ ಕೈ ಕಟ್ಟಿಕೊಂಡು ವಾಪಸ್ ಬಂದಂತೆ ಅಂತ ಹೇಳ್ತಾರೆ. ಹಾಗಾಗಿ ನಿನ್ನೆ ದಿವಸ ನೀನು ಹೇಳಿದ್ದಿಲ್ಲ, ಯುದ್ಧ ಭೂಮಿಯಲ್ಲಿ ನಾನೇನಾದರೂ ಅಪ್ರತೀಕಾರದಿಂದ ಕುಳಿತು ಅವರನ್ನು ಸಾಯಿಸಿದರೆ ತನ್ಮೇ ಕ್ಷೇಮತರಂ ಭವೇತ್ ಅಂತ. ಖಂಡಿತವಾಗಿಯೂ ನಿನಗೆ ಕ್ಷೇಮ ಆಗೋದಿಲ್ಲ. ಮುಂದಿನ ಜನಾಂಗದವರು ನಿನ್ನನ್ನು ಹೊಗಳೋದಿಲ್ಲ. ಮುಂದೆ ಬಂದವಂಥವ್ರು ಎಲ್ಲರೂ ಹೇಳ್ತಾರೆ, ನೀವು ಯಾರಂತೇನಾದರೂ ಆಗಿ ಅರ್ಜುನನಂತೆ ಮಾತ್ರ ಆಗಬೇಡಿ ಅಂತ ಹೇಳ್ತಾರೆ. ಇದಕ್ಕಿಂತ ದೊಡ್ಡ ಅಕೀರ್ತಿ ಬೇರೆ ಉಂಟು ಅರ್ಜುನ. ಹಾಗಾಗಿ ಅಕೀರ್ತಿಕರಂ ಅರ್ಜುನ ಅಂತ ಕೃಷ್ಣ ಹೇಳ್ತಿದ್ದಾನೆ. ಅದರ ಜೊತೆಗೆ ಅಲ್ಲೊಂದು ಶಬ್ದ ಉಂಟು, ಅರ್ಜುನ ಅಂತ. ಅರ್ಜುನ ಅನ್ನೋದಕ್ಕೆ ಅರ್ಥ ನಿನ್ನೆ ದಿವಸ ನಾವು ನೋಡಿದ್ದೇವೆ, ಬೆಳುಪು, ಸ್ವಚ್ಛ ಅಂತ ಅರ್ಥ. ನೀನು ವಾಸ್ತವಿಕವಾಗಿ ನಿನ್ನ ಮನಸ್ಸು ಸ್ವಚ್ಛ ಉಳ್ಳವನಾದ್ರಿಂದ ನೀನು ಅರ್ಜುನ. ಆದರೆ ಆ ಸ್ವಚ್ಛವಾದ ಮನಸ್ಸಿಗೆ ನೀಗೇನಾಗಿದೆ ಕೇಳಿದರೆ, ಈ ಮಂಕುತನ ಕವಿದು ನೀನು ಅರ್ಜುನನಾಗಿ ಕಂಡು ಬರ್ತಾ ಇಲ್ಲ ನನಗೆ. ಹಾಗಾಗಿ ನನ್ನ ಆ ಅತ್ತೆಯ ಮಗ ನಿಜವಾದ ಅರ್ಜುನ ಏನಿದ್ದಾನೋ ಆ ಅರ್ಜುನ ಎಲ್ಲಿ ಹೋದ? ಈಗ ನಾನು ನೋಡ್ತಾ ಇರುವಂಥ ಅರ್ಜುನ ನನ್ನ ಅತ್ತೆಯ ಮಗ ಪೃಥಾಸುತನಾದಂಥ ಅರ್ಜುನ ಅಲ್ಲ, ಇವನು ಕ್ಲೀಬನಾದಂಥ ಅರ್ಜುನ ಆಗಿಬಿಟ್ಟಿದ್ದಾನೆ. ಹಾಗಾಗಿ ಮುಂದಿನ ಶ್ಲೋಕದಲ್ಲಿ ನೇರವಾಗಿ ಅದೇ ಶಬ್ದದಿಂದ ನಾವು ಪ್ರಾರಂಭ ಆಗೋದನ್ನು ನೋಡ್ತೇವೆ. ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ ನೈತತ್ವಯ್ಯುಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ. ಪಾರ್ಥ, ಅರ್ಜುನ, ಈ ಹೇಡಿತನಕ್ಕೆ ನೀನು ಈಡಾಗಬೇಡ. ಇದು ನಿನಗೆ ಏನಲ್ಲ, ನೈತತ್ವಯ್ಯುಪಪದ್ಯತೆ, ಇದು ನಿನಗೆ ಉಚಿತವಾದದ್ದಲ್ಲ. ಮತ್ತು ಇದೊಂದು ಮಾನಸಿಕವಾದಂಥ ದೌರ್ಬಲ್ಯ ಸ್ಥಿತಿ. ನೀನು ಪರಂತಪನಿದ್ದೀಯೆ. ಆದ್ದರಿಂದ ಈ ಕ್ಷುದ್ರವಾದಂತಹ ನಿನ್ನ ಈ ದೌರ್ಬಲ್ಯವನ್ನು ಮೆಟ್ಟಿ ನಿಂತು ನೀನು ಎದ್ದೇಳು. ಉತ್ತಿಷ್ಠ ಪರಂತಪ. ಇದಿಷ್ಟು ಈ ಶ್ಲೋಕದ ಶಬ್ದಶಃ ಅರ್ಥ. ಇದರೊಳಗೆ ಗೀತಾಚಾರ್ಯ ಏನು ಹೇಳ್ತಾನೆ? ಕ್ಲೈಬ್ಯಂ ಮಾಸ್ಮಗಮಃ. ಕ್ಲೈಬ್ಯ ಅಂದರೆ, ಕ್ಲೀಬ ಅಂದರೆ ಹೇಡಿ, ಷಂಡ, ನಪುಂಸಕ, ಯೂನಕ್. ಅವನ ಭಾವವೇ ಕ್ಲೈಬ್ಯ. ಕ್ಲೀಬಸ್ಯ ಭಾವ ಕ್ಲೈಬ್ಯಂ ಅಂತ. ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೇವಲ್ಲ ಇಂಗ್ಲೀಷ್ನಲ್ಲಿ, ಹಾಗೆ. ಆ ನಪುಂಸಕತ್ವವನ್ನು ನೀನು ಯಾಕೆ ಆಶ್ರಯಿಸ್ತಾ ಇದ್ದೀಯೇ? ಹಾಗಾಗಿ ಇದು ನಿನಗೆ ಭೂಷಣವಾದದ್ದಲ್ಲ, ಅದನ್ನು ನೀನು ಹೊಂದಬೇಡ, ನಪುಂಸಕನಾಗಬೇಡ. ನೀನು ಯಾಕೆ ಆಗಬಾರದು ಅಂತಂದರೆ, ನೈತತ್ವಯ್ಯುಪಪದ್ಯತೆ, ಈ ನಪುಂಸಕತ್ವ ನಿನಗೆ ಯೋಗ್ಯವಾದದ್ದಲ್ಲ. ಯಾಕೆ ಯೋಗ್ಯವಾದದ್ದಲ್ಲ ಅನ್ನೋದಕ್ಕೆ ಸಮರ್ಥನೆ ಮಾಡೋದಕ್ಕೋಸ್ಕರ ಕೃಷ್ಣ ಎರಡು ಶಬ್ದವನ್ನು ಸಂಬೋಧನೆಯ ರೂಪದಲ್ಲಿ ಅರ್ಜುನಿಗೆ ಹೇಳ್ತಿದ್ದಾನೆ ಅಲ್ಲಿ. ಒಂದು ನೀನು ಪಾರ್ಥ, ಇನ್ನೊಂದು ಪರಂತಪ. ಇದು ಎರಡು ಇದ್ದೂ ಸಹ ನೀನೀಗ ಯಾಕೆ ಕ್ಲೀಬನಾದೆ? ಹಾಗಿದ್ರೆ ಪಾರ್ಥ ಅನ್ನೋದಕ್ಕೆ ಏನು ಅರ್ಥ? ಹಿಂದೆ ಬಂದಿತ್ತಿದು ಅನ್ಸಲ್ಲ, ಆದರೆ ಇಲ್ಲಿ ಈಗ ಬೇರೆ ರೀತಿಯಲ್ಲಿ ನಾವು ಇದನ್ನು ನೋಡಬೇಕು. ವಾಸ್ತವಿಕವಾಗಿ ಕುಂತಿಯ ಮೊದಲನೇ ಹೆಸರು ಪೃಥಾ ಅಂತ. ಆಕೆ ಶೂರಸೇನ ರಾಜನ ಮಗಳು, ವಸುದೇವನ ತಂಗಿ. ಆಗ ಅವಳಿಗೆ ಅಂದರೆ ಮದುವೆ ಆಗುವ ಕಾಲ ಅಲ್ಲ, ಇನ್ನೂ ಸಣ್ಣ ವಯಸ್ಸಿನಲ್ಲಿ ಅವಳಿಗೆ ನಾಮಕರಣ ಮಾಡುವಾಗ ಇಟ್ಟಂಥ ಹೆಸರು ಪೃಥಾ ಅಂತ. ಅವಳು ತಂದೆ ನಾಮಕರಣ ಮಾಡಿದ್ದು. ಮುಂದೆ ಈ ಶೂರಸೇನನ ಗೆಳೆಯನಾದಂತಹ ಕುಂತಿಭೋಜ, ಪಕ್ಕದ ದೇಶದವನು, ಕುಂತಿಭೋಜ ದೇಶದ ರಾಜ, ಅವಳನ್ನು ದತ್ತಕಕ್ಕೆ ಪಡೆದುಕೊಂಡ. ಹಾಗಾಗಿ ಕುಂತಿ ದೇಶಕ್ಕೆ ಹೋದ ಮೇಲೆ ಕುಂತಿಭೋಜನಿಂದ ಪಾಲಿತಳಾದ್ರಿಂದ ಅವಳಿಗೆ ಕುಂತಿ ಅಂತಲೇ ಹೆಸರು ಬಂತು. ಅಂದರೆ ವಾಸ್ತವಿಕವಾಗಿ ಕುಂತಿ ಮೂಲತಃ ಯದುವಂಶದವಳು ಅಲ್ವಾ? ಮತ್ತು ಪಾಲಿತಳಾದದ್ದು ಕುಂತಿಭೋಜ ದೇಶದಲ್ಲಿ.
ಅದಾದಮೇಲೆ ಸೇರಿದ್ದು ಕುರುವಂಶಕ್ಕೆ. ಕೃಷ್ಣನ ಮಾತಿನ ಹಿನ್ನೆಲೆಯಲ್ಲಿ ಹೀಗೆ ಅರ್ಥ: ನೀನು ಪೃಥೆಯ ಮಗ, ಕುಂತಿಯ ಮಗನಾಗಿ ಈಗ ಯುದ್ಧ ಭೂಮಿಗೆ ಬಂದು ಯುದ್ಧ ಮಾಡದೇ ಹಿಂದಿರುಗಿ ಹೋದರೆ ಆಗ ನಿನ್ನ ತಾಯಿ ಹುಟ್ಟಿದ ವಂಶವಾದಂಥ ಯದುವಂಶ ನಮ್ಮ ವಂಶಕ್ಕೂ ಸಹ ಅಪಮಾನ. ನಿನ್ನ ತಾಯಿ ಸೇರಿದ ವಂಶ ಕುರುವಂಶ, ಅದಕ್ಕೂ ಅಪಮಾನ. ನಿನ್ನ ತಾಯಿ ಬೆಳೆದದ್ದು ಕುಂತಿ ಭೋಜನ ವಂಶದಲ್ಲಿ, ಆ ವಂಶಕ್ಕೂ ಅಪಮಾನ. ಹಾಗಾಗಿ ಪೃಥೆಯ ಮಗನಾಗಿ ನೀನು ಈ 3 ವಂಶಕ್ಕೂ ಅಪಮಾನ ತರುವ ವ್ಯಕ್ತಿ ಆಗ್ತೀಯೋ ಅಥವಾ ಈ ವಂಶದ ಮಾನವನ್ನು ಉಳಿಸುವ ವ್ಯಕ್ತಿ ಆಗ್ತೀಯೋ, ಸ್ವಲ್ಪ ವಿಚಾರ ಮಾಡು. ಪಾರ್ಥ, ಇದು ಒಂದರ್ಥ. ಮತ್ತೆ ಇನ್ನೊಂದರ್ಥ, ಯಾಕೆ ಪಾರ್ಥ ಅಂತಲೇ ಹೇಳ್ತಾನೆ ಕೃಷ್ಣ ಇಲ್ಲಿ ಅಂದರೆ, ಹಿಂದೆ ನಾನು ಇದನ್ನು ಉಲ್ಲೇಖ ಮಾಡಿದ್ದೆ. ಕುಂತಿ ಶ್ರೀಕೃಷ್ಣ ಸಂಧಾನಕ್ಕೆ ಬಂದಾಗ ವಿದುರನ ಮನೆಗೆ ಹೋಗಿ ಕೃಷ್ಣ ವಾಪಸ್ ಹೋಗಬೇಕಿದ್ರೆ ವಿರಾಟನ ದೇಶದತ್ತ ತನ್ನ ಮಕ್ಕಳಿಗೆ ಒಂದು ಸಂದೇಶವನ್ನು ಹೇಳಿ ಕಳಿಸಿದ್ದಳು. ಏನು ಅಂದರೆ, ಒಬ್ಬ ಕ್ಷತ್ರಿಯ ಹೆಣ್ಣು ಮಗಳು ತನ್ನ ಮಕ್ಕಳು ಶತ್ರುಗಳ ಎದೆಯನ್ನು ಮೆಟ್ಟು ನಿಲ್ಲುವಂತಹ ವೀರ ಮಕ್ಕಳನ್ನು ಬಯಸ್ತಾಳೆ ಅಷ್ಟೇ ಹೊರತು ಹೇಡಿಗಳಾಗಿ ಬಯಸುವುದನ್ನು, ಹೇಡಿಗಳಾಗಿರುವ ಮಕ್ಕಳನ್ನು ಆಕೆ ಬಯಸುವುದಿಲ್ಲ. ಇದನ್ನು ಕೃಷ್ಣ ನನ್ನ ಮಗನಾದಂಥ ಧರ್ಮರಾಜನಿಗೆ ಹೇಳುವಂತ ಕುಂತಿ ಹೇಳಿ ಕಳಿಸಿದ್ಳು. ಹಾಗಾಗಿ ನಿನ್ನ ಅಣ್ಣನಿಗೆ ನಿನ್ನ ತಾಯಿ ಈ ಸಂದೇಶವನ್ನು ಹೇಳಿ ಕಳಿಸಿದ್ದನ್ನು ನಾನು ಮುಟ್ಟಿಸಿದ್ದೇನೆ. ಅದನ್ನು ಹೇಳಬೇಕಿದ್ರೆ ನೀನೂ ಇದ್ದೀಯೆ. ನಿನ್ನ ತಾಯಿಯ ಅನಿಸಿಕೆ ಇದು. ಹಾಗಾಗಿ ಅವಳ ಅನಿಸಿಕೆಯನ್ನು ಈಡೇರಿಸಿ ನೀನು ನಿಜವಾದ ಅರ್ಥದಲ್ಲಿ ಪಾರ್ಥನಾಗು, ಪೃಥೆಯ ಮಗನಾಗು ಅಂತ. ಇದು 2ನೇ ಅರ್ಥ. ಮತ್ತು 3ನೇ ಅರ್ಥ, ಪೃಥ ಅಂದರೆ ಕುಂತಿ, ಆ ಕುಂತಿಯ ಮಗನಾದ್ರಿಂದ ಪಾರ್ಥ ಅಂದರೆ ಅರ್ಜುನ. ಪಾರ್ಥ ಅರ್ಜುನನಷ್ಟೇ ಪಾರ್ಥನಲ್ಲ, ಧರ್ಮರಾಜನೂ ಪಾರ್ಥ, ಯಾಕೆಂದರೆ ಅವನೂ ಸಹ ಕುಂತಿಯ ಮಗ. ಭೀಮನೂ ಕುಂತಿಯ ಮಗನಿಂದ ಅವನೂ ಪಾರ್ಥ. ಆದರೆ ಇಲ್ಲಿ ಅರ್ಜುನನಿಗೆ ಮಾತ್ರ ಎಲ್ಲ ಕಡೆಗೂ ನಾವು ಪಾರ್ಥ ಪಾರ್ಥ ಅಂತ ಹೇಳಿದ್ದನ್ನು ಕಾಣ್ತೇವೆ. ಯಾಕೆ ಅಂದರೆ, ಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಒಂದು ಮಾತು, ಶಾಸ್ತ್ರ ಅಂದರೆ ಈ ನಮ್ಮ ನಾಟಕಾದಿಗಳಲ್ಲಿ ಅಂತ ವಿಶೇಷವಾಗಿ, ತಂದೆಗೆ ಹಿರಿಯ ಮಗನ ಮೇಲೆ ಹೆಚ್ಚು ಪ್ರೀತಿ ಇರುತ್ತಂತೆ, ತಾಯಿಗೆ ಕಿರಿಯ ಮಕ್ಕಳ ಮೇಲೆ ಹೆಚ್ಚು ಪ್ರೀತಿ ಇರುತ್ತಂತೆ. ಹಾಗಾಗಿ ಕುಂತಿಯ 3 ಮಕ್ಕಳಲ್ಲಿ ಕಿರಿಯವನು ನೀನು. ನಿನ್ನ ತಾಯಿಗೆ ನಿನ್ನ ಮೇಲೆ ಎಲ್ಲಿಲ್ಲದ ಪ್ರೀತಿ. ಆ ತಾಯಿಯ ಪ್ರೀತಿಯ ಮಗನಾದಂತಹ ನೀನು ನಿನ್ನ ತಾಯಿಯ ಅನಿಸಿಕೆಯನ್ನು ಈಡೇರಿಸಬೇಕಲ್ವಾ? ಹಾಗಿಲ್ಲದೆ ಇದ್ದರೆ ನಿನ್ನ ತಾಯಿಯ ಪ್ರೀತಿಗೆ ನೀನು ಪಾತ್ರನಾಗ್ತೀಯ. ಆದ್ದರಿಂದ ನೀನು ನಿನ್ನ ತಾಯಿಯ ಅನಿಸಿಕೆ ಏನುಂಟೋ ಹಾಗೆ ನಡೆದುಕೋ, ಆಗ ಮಾತ್ರ ನೀನು ನಿಜವಾದ ಪಾರ್ಥನಾಗ್ತೀಯೇ. ಇದಕ್ಕೆ ಅಪವಾದವೂ ಉಂಟು. ಅಂದರೆ ತಾಯಿಗೆ ಮಾತ್ರ ಕಿರಿಯ ಮಗನೇ ಪ್ರೀತಿ, ತಂದೆಗೆ ಆಗಬಾರ್ದು ಅಂತ ಇಲ್ಲ, ತಂದೆಗೂ ಆಗಬಾರ್ದು. ತಂದೆಯ ಹೆಸರು ಮತ್ತು ಸಾಮಾನ್ಯವಾಗಿ ತಾಯಿಯ ಹೆಸರು ಎರಡೂ ಸಹ ಮಕ್ಕಳಲ್ಲಿ ಹರಿದು ಬರಬಹುದು. ಉದಾಹರಣೆಗೆ ನೋಡಿ, ಈಗ ಕೃಷ್ಣನನ್ನು ನಾವು ವಾಸುದೇವ ಅಂತಲೇ ಎಲ್ಲ ಕಡೆಗೂ ಕಾಣ್ತೇವೆ. ಬಲರಾಮನು ವಸುದೇವನ ಮಗನೇ ಹೌದಲ್ವ? ಆದರೆ ಅವನ ಹೆಸರಿನ ಜೊತೆಗೆ ವಾಸುದೇವ ಎನ್ನುವಂಥ ಹೆಸರು ಕೃಷ್ಣನ ಹೆಸರಿನ ಜೊತೆಗೆ ಎಷ್ಟು ಬಲವಾಗಿ ಅಂಟಿಕೊಂಡಿತ್ತೋ ಅಷ್ಟು ಅಂಟಿಕೊಂಡಿಲ್ಲ. ಅಂದರೆ ಕಿರಿಯವನಾದ್ರಿಂದ ಆ ತಂದೆಯ ಪ್ರೀತಿ ನೇರವಾಗಿ ಇವನ ಮೇಲೆ ಹರಿದು ಬಂತು ಎನ್ನುವಂಥ ಅರ್ಥದ ಹಿನ್ನೆಲೆಯಲ್ಲಿ ವಾಸುದೇವ ಅಂದ ತಕ್ಷಣ ಕೃಷ್ಣ. ಹಾಗಾಗಿ ಇದಕ್ಕೆ ಅಪವಾದವೂ ಇರಬಹುದು. ತಾಯಿಗೆ ಮಾತ್ರ ಕಿರಿಯ ಮಕ್ಕಳ ಮೇಲೆ ಇರಲೇಬೇಕು ಮತ್ತು ಬೇರೆಯವರ ಮಕ್ಕಳನ್ನು ಇರೋದಿಲ್ಲ ಅಂತಲ್ಲ. ಭಾಸಕವಿ ತನ್ನ ಒಂದು ನಾಟಕದಲ್ಲಿ, ಮಧ್ಯಮ ವ್ಯಾಯೋಗ ನಾಟಕದಲ್ಲಿ, ನೇರವಾಗಿ ಈ ಶಬ್ದವನ್ನು ಆ ಸ್ತ್ರೀ ಪಾತ್ರದಲ್ಲಿ ಈ ಶಬ್ದವನ್ನು ಹೊರಡಿಸಿಬಿಡ್ತಾನೆ. ನಾನು ಎಷ್ಟಂದರೂ ಸಹ ತಾಯಿ ಆದ್ದರಿಂದ ನನಗೆ ಕಿರಿಯ ಮಗನ ಮೇಲೆ ಹೆಚ್ಚು ಪ್ರೀತಿ, ಹಾಗಾಗಿ ಕಿರಿಯ ಮಗನನ್ನು ನಾನು ರಾಕ್ಷಸನ ಬಾಯಿಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಹಿರಿಯ ಮಗನನ್ನು ತಂದೆ, ಇವನು ಆತ್ಮಾವೈ ಪುತ್ರನಾಮಾಸಿ, ಹಾಗಾಗಿ ನಾನು ಈ ದೇಹ ಬಿಟ್ಟ ಮೇಲೆ ಉತ್ತರ ಕ್ರಿಯಾದಿಗಳನ್ನು ಮಾಡೋದಕ್ಕೆ ಅಧಿಕಾರಿ ಇವನಿಗೆ ಇರೋದಾದ್ದರಿಂದ, ಇವನು ನನ್ನ ಸ್ವರೂಪದವನೇ ಆದ್ದರಿಂದ ಇವನನ್ನು ನಾನು ಬಿಡೋದಿಲ್ಲ ಅಂತ ತಂದೆ ಹೇಳಿದ.
ಆ ನಾಟಕದಲ್ಲಿ ಬರುವ ಸನ್ನಿವೇಶ. ತಕ್ಷಣ ಇವಳು ಹೇಳ್ತಾಳೆ, ಕಿರಿಯವನನ್ನು ನಾನು ಬಿಡೋದಿಲ್ಲ, ಯಾಕೆ ನನಗೆ ಪ್ರೀತಿ ಪಾತ್ರದವನು ಅಂತ. ಆಗ ರಾಕ್ಷಸನ ಬಾಯಿಗೆ, ಘಟೋತ್ಕಚನ ಬಾಯಿಗೆ ಹೋಗುವವರು ಯಾರು ಅಂತ ಪ್ರಶ್ನೆ. ಆಗ ಮಧ್ಯದಲ್ಲಿರುವವನು ನನಗೆ ಅವಕಾಶ ಸಿಕ್ಕಿತು ಅಂತ ಹೇಳ್ತಾನೆ. ಮಧ್ಯಮ ವ್ಯಾಯೋಗ, ವ್ಯಾಯೋಗ ಅಂದರೆ ಬಿಡುಗಡೆ, ನಡುಮಗನ ಬಿಡುಗಡೆ. ಆದರೆ ಎಲ್ಲ ಕಡೆಗೂ ಈ ನಿಯಮ ಇರಬೇಕು ಅಂತಿಲ್ಲ. ಹೀಗೆ ಒಟ್ಟಾರೆ ಈ ಎಲ್ಲ ಅರ್ಥದ ಹಿನ್ನೆಲೆಯಲ್ಲಿ, 3 ಅರ್ಥದ ಹಿನ್ನೆಲೆಯಲ್ಲಿ ನೀನು ನಿಜವಾಗಿಯೂ ಸಹ ನಿನ್ನ ತಾಯಿಯ ಪ್ರೀತಿಯ ಮಗನೇ ಆದದ್ದಿದ್ದರೆ ಅವಳ ಅನಿಸಿಕೆಯಂತೆ ನೀನು ನಡೆದುಕೊಳ್ಳಬೇಕು. ಆಗ ಮಾತ್ರ ನೀನು ನಿಜವಾಗಿಯೂ ಪೃಥೆಯ ಮಗ ಅಂತ ಕರೆಸಿಕೊಳ್ಳೋದಕ್ಕೆ ಯೋಗ್ಯನಾಗ್ತೀಯೆ. ಮತ್ತು ಇನ್ನೊಂದು ಶಬ್ದ ಪರಂತಪ. ಪರಂತಪ ಅಂದರೆ ಪರ ಅನ್ನೋದಕ್ಕೆ ಅರ್ಥ ಬೇರೆಯವರು ಅಂತ ಅರ್ಥ ಅಲ್ಲ. ಪರ ಅನ್ನೋದಕ್ಕೆ ಅರ್ಥ ಅನ್ಸಲು ಶತ್ರು ಅಂತ ಅರ್ಥ. ಹಾಗಾಗಿ ಪರಾನ್ ಶತ್ರುನ್ ತಾಪಯತೀತಿ ಪರಂತಪ. ನೀನು ಯಾವಾಗಲೂ ಶತ್ರುಗಳನ್ನು ಸದೆ ಬಡಿದು ಅವರನ್ನು ಹೆದರಿಸಿದವನೇ ಅಷ್ಟೇ ಹೊರತುನು ಎಂದೂ ಸಹ ಶತ್ರುಗಳಿಗೆ ಹೆದರಿ ನೀನು ವಾಪಸ್ ಬಂದವನಲ್ಲ. ಇಂಥ ಪರಾಕ್ರಮಿ. ಈಗ ತಾನೇ ಆ ಉತ್ತರ ಗೋಗ್ರಹಣದ ಸಂದರ್ಭದಲ್ಲಿ ನಿನ್ನ ಪರಾಕ್ರಮ ಎಲ್ಲರಿಗೂ ಗೊತ್ತಾಗಿದೆ. ನೀನು ಯುದ್ಧ ಮಾಡುವುದನ್ನು ನೋಡಿಯೇ ಭೀಷ್ಮಾಚಾರ್ಯ ಹೇಳಿದ್ದಾರೆ, ಇವನು ಅರ್ಜುನನೇ ಇರಬೇಕು ಹೀಗೆ ಅಂತ. ಇಂತಹ ಪರಾಕ್ರಮಿ, ಇಂಥ ಪರಾಕ್ರಮಿಯಾದಂತಹ ನಿನ್ನ ಪರಾಕ್ರಮ ಈಗ ಎಲ್ಲಿ ಉಡುಗಿ ಹೋಯಿತು? ಹಾಗಾಗಿ ಆ ಪರಾಕ್ರಮವೇ ನಿನ್ನ ಸಹಜ ಸ್ವಭಾವ, ಆ ಪೃಥೆಯ ಮಗನಾಗಿರುವುದೇ ನಿನ್ನ ಸಹಜ ಸ್ವಭಾವ. ಇಂಥ ಈ ನಿನ್ನ ಸಹಜ ಸ್ವಭಾವವನ್ನು ನೀನು ಗುರುತಿಸಿಕೊಂಡು ಈಗ ಉತ್ತಿಷ್ಠ, ಎದ್ದು ನಿಲ್ಲು. ಹೊರತು ಈ ಕ್ಲೈಬ್ಯತನ ಅಂದರೆ ಕ್ಲೀಬತನ ಎನ್ನುವಂತಹದ್ದು ನಿನ್ನ ಸಹಜ ಸ್ವಭಾವ ಅಲ್ಲ. ಹಾಗಾಗಿ ಎದ್ದು ನಿಲ್ಲು, ಉತ್ತಿಷ್ಠ ಅಂತ ಅರ್ಜುನನನ್ನು ಕೃಷ್ಣ ಪ್ರೋತ್ಸಾಹಿಸುವ ಹಾಗೆ ಅವನಲ್ಲಿರುವಂಥ ಗುಣವನ್ನು ಎತ್ತಿ ಹೇಳ್ತಾ ಅವನನ್ನು ಒಂದು ರೀತಿಯಲ್ಲಿ ಪುಸಲಾಯಿಸೋದು ಅನ್ನೋ ತರಹ. ಅವನನ್ನು ಕರ್ಬ್ ಮಾಡೋದಿಲ್ಲ. ಏಳು, ಎದ್ದೇಳು, ನಿನ್ನ ಸಾಮರ್ಥ್ಯವನ್ನೆಲ್ಲ ಅರ್ಥ ಮಾಡಿಕೊ ಅಂತ ಹೇಳಿ ಅವನನ್ನು ಪ್ರೋತ್ಸಾಹಿಸ್ತಾನೆ. ಎದ್ದು ನಿಲ್ಲು ಅಂತ ಹೇಳ್ತಾನೆ. ಇಷ್ಟಾದ ಮೇಲೆ ಅರ್ಜುನ ಏನು ಮಾಡ್ತಾನೆ? ಅರ್ಜುನವು ವಾಚ. ಅರ್ಜುನ ಮತ್ತೆ ಕೃಷ್ಣ ಹೀಗೆಲ್ಲ ಹೇಳಿದಾಗ ಆತ ಮಾತನಾಡಲಿಕ್ಕೆ ಶುರು ಮಾಡಿದ. ಅವನು ಮಾತನಾಡ್ತಿದ್ದ ಸಮಯ ಆಗಿಬಿಟ್ಟಿದ್ದ. ಹಾಗೆ ನಾಳೆ 6:15 ಅವನ ಹತ್ರ ಮಾತನಾಡಿಸೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ, ಕೃತಜ್ಞತೆಗಳು.